ದುರ್ಜನರ ಸಂಘವದು ಭಕ್ತರಣ್ಯರ ಹೊಚ್ಚಿನಂತೆ ಸರ್ವಜ್ಞ. ಭಾರತ ದೇಶದಲ್ಲಿ ಪೂರ್ವಜರು, ನಮ್ಮ ಹಿರಿಯರು, ಋಷಿಗಳು, ಮುನಿಗಳು, ಸಂತರು, ಶರಣರು ಮೇಲಿಂದ ಮೇಲೆ ಇಂಥ ಸತ್ಸಂಗಗಳನ್ನು ಮಾಡ್ಕೋತ ಬಂದರು. ಸತ್ಸಂಗಗಳನ್ನ ಯಾಕೆ ಮಾಡ್ಕೋತ ಬಂದ್ರಿ ಅಂತಂದ್ರೆ, ಸತ್ಸಂಗ ಮಾಡೋದರಿಂದ ನಮ್ಮ ಜೀವನದಲ್ಲಿ ನಮಗೊಂದು ಒಳ್ಳೆಯ ಸಂಸ್ಕಾರ ಆಗ್ತದೆ. ನಾವು ಎಷ್ಟು ವರ್ಷ ಈ ಜಗತ್ತಿನಲ್ಲಿ ಬದುಕಿದ್ದೀವಿ ಅನ್ನೋಕ್ಕಿಂತನೂ ಕೂಡ ನಾವು ಹೇಗೆ ಬದುಕಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ. ನಮ್ಮ ಜೀವನದಲ್ಲಿ ಎಷ್ಟು ಸಂಪತ್ತನ್ನ, ಐಶ್ವರ್ಯವನ್ನು ನಾವು ಗಳಿಸಿದ್ದೀವಿ ಅನ್ನೋಕ್ಕಿಂತನೂ ಕೂಡ ದೇವರು ನಮಗೆ ಎಷ್ಟು ಕೊಟ್ಟನ ಹತ್ರ ನಾವು ತೃಪ್ತಿಯಾಗಿ ಖುಷಿಯಾಗಿ ಎಷ್ಟು ಇದ್ದೀವಿ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಇಲ್ಲೆಲ್ಲ ಕುಂತಿರುವಂಥ ಭಕ್ತಾದಿಗಳಿಗೆ ನನಗೊಂದು ಹೇಳಬೇಕನ್ನಿಸ್ತದೆ. ಜೀವನ ದೇವರು ಕೊಟ್ಟಂತ ಇದು. ಯಾರಿಗೆ 100 ಕೊಟ್ಟಾನ, ಯಾರಿಗೆ 70 ಕೊಟ್ಟಾನ, ಯಾರಿಗೆ 80 ಕೊಟ್ಟಾನ, ಯಾರಿಗೆ 50 ಕೊಟ್ಟಾನ. ಇದೇನು ಆಯುಷ್ಯವನ್ನು ಪರಮಾತ್ಮ ನಮಗೆ ಕೊಟ್ಟಿದ ಅನ್ನೋದಲ್ಲ. ಭಗವಂತನ ಜಗತ್ತಿನೊಳಗೆ ಆನಂದವಾಗಿ ಖುಷಿಯಾಗಿ ತಿಂದು ಏನು ಕೊಡ್ತಾನ ದೇವರ ಹತ್ರ ನಕ್ಕೋತ ಈ ಜಗತ್ತಿನೊಳಗೆ ಇದ್ಕೊಂಡು ಖುಷಿಯಾಗಿದ್ದು ಹೋಗಲಿಕ್ಕೆ ಬಂದೇವಿ. ಎಷ್ಟೋ ಜನ್ಮಗಳ ಹೋದ ಮೇಲೆ ಇದೊಂದು ಕೊನೆ ಜನ್ಮ ಅಂತ ಹೇಳ್ತಾರೆ ಶಾಸ್ತ್ರ. ಒಂದಲ್ಲ, ಎರಡಲ್ಲ, ಮೂರಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗಿ ಸುತ್ತ ಹಾಕಿ ಕೊನೆಗೆ ಜನ್ಮಕ್ಕೆ ಬಂದೆ ಅಂತ ಅಕ್ಕಮದೇವಿ ಹೇಳ್ತಾರೆ. ನಾವು ಹಿಂದೆ ಏನಿದ್ದೀವಿ ಗೊತ್ತಿಲ್ಲ, ಮುಂದೆ ಏನಾಗ್ತೀವಿ ಗೊತ್ತಿಲ್ಲ. ಆದರೆ ಎಲ್ಲ ಜನ್ಮಗಳಕ್ಕಿಂತನೂ ಒಂದು ಮಂದಿರ ಕಟ್ಟಿದ ಒಳಕ, ಮಂದಿರ ಅಂತಿರಲ್ಲ, ಗುಡಿ, ಮಂದಿರ ಕಟ್ಟಿದ ಒಳಕ ಆ ಮಂದಿರದ ಮೇಲೆ ಒಂದು ಕಳಸ ಇಟ್ಟು ಒಳಕ, ಕಳಸದ ಮ್ಯಾಗ ಮತ್ತೇನು ಕಟ್ಟಾಕ್ ಬರಂಗಿಲ್ಲ. ಹೌದಿಲ್ರಿ? ಹೇಳ್ರಿ ನೋಡೋಣ ಸ್ವಲ್ಪ. ಹ್ಞೂ ಅನ್ರಿ. ಕಳಸ ಮ್ಯಾಗ ಮತ್ತೇನು ಮುಂದೊಂದು ಕಾಲಮ್ ನಿಲ್ಲಿಸ್ತಾರೆ. ಕಳಸ ಆದ ಬಳಕ ಮಂದಿರ ಮುಗಿತು. ಹಾಗೆ ಅಡಿ ಪಾಯ ಹಿಡ್ಕೊಂಡು ಮಂದಿರ ತಾನೆ ಏನೇನೋ ಇರ್ತದೆ. ಆದ್ರೆ ನಾವು 2ಕ್ಕೆ ನಮಸ್ಕಾರ ಮಾಡ್ತೀವಿ. ಬಾಗಿಲದ್ರಿಗೆ ಬಂದಾಗ ದೇವ್ರ ನಮಸ್ಕಾರ ಮಾಡ್ತೀವಿ. ದೂರಿಂದ ಬಸ್ನಾಗ ಎಲ್ಲರೂ ಹೊಂಟಿದ್ದೀವಿ ಅಂದ್ರೆ ದೂರಿಂದ ಮ್ಯಾಗಿನ ಕಳಸ ಕಾಂತ ದೇವ್ರ ಗುಡಿ ಕಳಿಸ್ಬೋದು. ಕಳಸಿಟ್ಟ ಬಳಕ ಅದು ಗುಡಿದ ಕಡಿದ ಹೆಂಗೋ ಹಂಗೆ ಹಿಂದೆ ಜನ್ಮ ಏನಿತ್ತು ಗೊತ್ತಿಲ್ಲ, ಮುಂದೆ ಏನು ಆಗ್ತಿ ಗೊತ್ತಿಲ್ಲ. ಮನುಷ್ಯ ಜನ್ಮ ಅಂದ್ರೆ ಗುಡಿ ಮ್ಯಾನ ಕಳಸಿ ಕಡಿದಿದ್ದಂಗೆ ದೇವ್ರು ನಮ್ಗೆ ಇಂಥ ಒಳ್ಳೆ ಜನ್ಮ ಕೊಟ್ಟಾನ ಪರಮಾತ್ಮ. ದೇವರು ಕೊಟ್ಟಂತ ಇಂಥ ಜೀವನ, ಭಗವಂತ ಕೊಟ್ಟಂತ ಮನುಷ್ಯ ಜನ್ಮ ಐತಿಲ್ಲ, ಇದನ್ನ ಆನಂದವಾಗಿ ನಾವು ಅನುಭವಿಸಿ. ನಾ ಹೇಳೋದು ಗೊತ್ತ ಸ್ವಾಮಿಗಳ, ನೀವೆಲ್ಲ ಹೇಳ್ತೀರಿ ಸುಮ್ಮ ಯಾರೇ ಊಟ ಕೊಡ್ತಾರೋ, ಯಾರೇ ಗಾಡ್ಯಾಗ ಕುಣಿಸ್ಕೊಂಡು ಹೋಗ್ತಾರೋ. ನಮ್ದೇನು ಹಗರೈತೇನ ಸಂಸಾರ. ನಮಗೆ ನೀವಿದ್ರೆ ಗೊತ್ತಾಗ್ತಿತ್ತು. ಸುಮ್ಮ ಮ್ಯಾಕ್ ಹೋಗ್ತೀರಿ ಚಲೋ ಹೊತ್ತು ಲೈಟ್ನಾಗ, ಕೆಳಗೆ ಬಂದು ನಮ್ಮ ಕತೆ ಒಂದಿಟ್ಟು ಕೇಳ್ರಿ ನೀವು ಅಂತೀರಿ ಪ್ರಶ್ನೆ. ಆದ್ರೆ ಅದರಲ್ಲಿ ಇದ್ದು ಕೂಡ ಎಷ್ಟೋ ಜನ ಆನಂದವಾಗಿ ಬದುಕ್ಯಾರ. ನುಸ್ತ ಬದುಕೋದಲ್ಲ, ಸೂರ್ಯ ಚಂದ್ರ ಇರುತ್ತಾನೆ ಈ ಮಾನವ ಕುಲ ಹೆಂಗೆ ಬದುಕಬೇಕಂತ ಹಾಡಿ ಹೇಳಿ ವಚನಗಳನ್ನು ಬರೆದು ಹೋದ್ರು. ಒಬ್ಬ ಬಸವನ್ನ ಕಟ್ಟಿದಂಥ ಕಲ್ಯಾಣದೊಳಗೆ ನಾವು ಮನ್ಯಾಗ ಒಂದು 4 ಜನ ಅಣ್ಣತಮ್ಮರು ನೆಗ್ಯಾನ್ ಮಕ್ಕಳು ಇದ್ದೀವ ಅಂದ್ರೆ ಹರ್ಯಾಣ ಚಂದಾಗ 200 ಜಗಳ ಆಗ್ತಾವ. 2-3 ವರ್ಷನಾಗ ಒಂದು ಮನ್ಯಾಗ 20 ಗಾಡಿಯಾಗ 11 ಬಾಗಲ ಹಚ್ಚಿರ್ತೀವಿ. ಅದರ 1,96,000 ಜನ ಶರಣಿಯರಿದ್ರ ಕಲ್ಯಾಣದೊಳಗೆ. 1,96,000 ಜನ ಶರಣಿದ್ರು ಸಹಿತ ಒಂದ ಕುಟುಂಬದಾಗ ಅಕ್ಕ ತಂಗಿರ ಅಣ್ಣತಮ್ಮರು ಇದ್ದಂಗ ಬಸವಣ್ಣ ಕಟ್ಟಿದಂತ ಕಲ್ಯಾಣ ಕೈಲಾಸ ಆಗಿತ್ತು. ಮತ್ತೆ ಇನ್ನೊಂದು ನೀವು ತಿಳ್ಕೋಬೇಕು, ಅಲ್ಲಿ ಒಂದೇ ಕುಲದವ್ರು ಇದ್ದಿಲ್ಲ. ನಮ್ಮ ಭಾರತ ದೇಶದಾಗ ಜಾತಿಗಳು ಒಂದೇ ಕುಲದವ್ರಲ್ರಿ.
ಬಸವಣ್ಣ ನಾನು ನೀನು ಜಾತಿ ಅಂತಕ್ಕಂಥದನ್ನ ಸೀಮೆಯನ್ನ ಕಿತ್ತ ಹಾಕಿ ಮಾನವ ಕುಲ ಒಂದೇ ಅಂತ ಬಸವಣ್ಣ ಹೇಳಿದ. ನಮ್ಮ ಜೀವನದಾಗ ನಾವು ಮ್ಯಾಗಿಂದ ಏನೇನೋ ಆಗೋದಲ್ಲ, ನಾ ಹೇಳೋದು ಗೊತ್ತದನ್ರಿ. ನಾವು ಮ್ಯಾಲಿಂದ ಏನೇನೋ ಆಗ್ಬೇಕಂತಲ್ಲ, ನಮ್ಮ ಜೀವನದಾಗ ಒಳಗಿಂದ ಏನ್ರೆ ಬದಲಾವಣೆ ಆತಂದ್ರೆ ಮನುಷ್ಯ ಒಂದು ಚಿಕ್ಕದಾದಂಥ ಗುಡಿಸಲಿನೊಳಗಿದ್ರು ಸಹಿತ ಅದ ಅರಮನೆ ಆಗ್ತದೆ. ಖುಷಿಯನ್ನು ಕೊಡೋದು ವಸ್ತು ಅಲ್ಲ, ಖುಷಿಯನ್ನು ಕೊಡೋದು ನಮ್ಮ ಮನುಷ್ಯನೊಳಗೆ ಏನೋ ಒಳಗೆ ಇಟ್ಕೊಂಡೇವಲ್ಲ. ನಾ ಹೇಳೋದು ಗೊತ್ತಾಗ್ತದೆ ನೋಡ್ರಿ. ಖುಷಿಯನ್ನು ಕೊಡೋದು ವಸ್ತುಗಳಲ್ಲ, ವಸ್ತುಗಳಿಂದ ನೀವು ಖುಷಿ ಪಡಾಕ್ ಹೊಂಟ್ರಿ ಅಂದ್ರೆ ಇಡೀ ಜಗತ್ತೆಲ್ಲ ತಂದು ನಿಮ್ಮ ಮನುಷ್ಯನಾಗ ಹಾಕಿರೋ ಸಹಿತ ಇನ್ನೊಂದು ಹೇಳ್ರಿ ಮೂಲಿ ಕಾಲೈತೆ ಅದೊಂದಿಟ್ಟಿದ್ರ ಪಾಡ ಆಗ್ತಿತ್ಲ ಅಂತ ಅನಿಸ್ತೈತಿ. ನಾ ಹೇಳೋದು ಗೊತ್ತ. ಕಟ್ಟಗೇರಿ ಊರಾಗ ಯಾವಾಗೋ ಒಂದು 100 ಎಕರೆ ಜಮೀನು ಐತೆ ಅಂತ ತಿಳ್ಕೊರಿ. ಇರ್ಬೇಕು ಪಾಪ ನೀವು ಸಾವುಕಾರ, ನಂಗೇನು ಗೊತ್ತಿಲ್ಲ. ನಿಮ್ಮ ಊರು ಒಂದು 100 ಎಕರೆ ಜಮೀನು ಐತೆ ಅಂತ ತಿಳ್ಕೊರಿ. ಹ್ಞೂ ಅನ್ರಿ. ಕಟ್ಟಗೇರಿ ಊರೊಳಗೆ ಅಥವಾ ಯಾವುದೋ ಒಂದು ಊರಾಗ ಒಂದು 100 ಎಕರೆ ಜಮೀನು ಒಬ್ಬ ಮಾಲಕ್ ಅದಾನಂತ ತಿಳ್ಕೊಳ್ರಿ. ಅಕಸ್ಮಾತ್ ಇವ್ರು ಒಡ್ಡಿಗೆ ಹಚ್ಚಿ ಇವ್ರು ಒಡ್ಡದ ಮಗ್ಲಾಗ್ರಿ ಇನ್ನೊಬ್ರದ್ದು ಯಾರ್ದೋ ಒಂದು 5 ಎಕರೆ 10 ಎಕರೆ ಜಮೀನು ಐತೆ ಅಂತ ತಿಳ್ಕೊಳ್ಳೋನು. ಅಕಸ್ಮಾತ್ ಅವ್ರ ಮಗ್ಲದವ್ರು ಏನಿರ್ತಲ್ಲ ನೆರಿ ಹೊಲದವ್ರು ಅವ್ರವ್ರು ಅಂತವ್ರು ಸ್ವಲ್ಪ ಏನೋ ಜಗಳ ತಿಕ್ಕಾಟ ನಂದು ನಿಂದು ಕೋರ್ಟಕ್ಕೆ ಹೋಗ್ತಾನೋ ನೋಡ್ತಾನೋ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನ ಅಂತಂದ್ರೆ ಅಕಸ್ಮಾತ್ ಈ 100 ಎಕರೆದವ್ ಸಾವುಕಾರದಲ್ಲಿ ಒಂದ್ ಕಡೆ ನ್ಯಾಯ ಮುಗಿಸಾಕ್ ಬಂದ್ರೆ ಇನ್ನಟ್ಟು ಏನ್ರೆ ಮಾಡಿ ಅವ್ರವ್ರೊಳಗೆ ಹಚ್ಚಿ 100 ಆಗೈತೆ ಸಮಾಧಾನ ಇಲ್ಲ. ಅವ್ರವ್ರೊಳಗೆ ಹಚ್ಚಿ ಮಾಡಿ ಅದನ್ನ ಒಂದು 10 ಎಕರೆ ಸ್ವಸ್ಥದಾಗ ಸಿಗ್ತತೆ ಅನ್ನೋ ಪ್ಲಾನ್ ಹಾಕ್ತಾನೆ ವಿನಃ ತಿನ್ನೋದು 2 ರೊಟ್ಟಿ, ಮುಚ್ಚಾಕ 4 ಮೀಟರ್ ಅರಿವಿ, ಕುಡಿಯಾಕ ಒಂದಿಟ್ಟು 1-2 ತೆಮಿ ನೀರ, ಮಕ್ಕೊಳಕ್ ಒಂದು ಅರ್ಧ ಪಲಂಗ, ಏನೂ ಹೆಂಗಿಲ್ಲ ಗೊತ್ತಿದ್ರು ಸಹಿತ 100 ಸಹಿತ 110 ಹಿಗ್ಸಾತಾನ ವಿನಃ ಇದ್ರಾಗ ಮನುಷ್ಯ ಸಮಾಧಾನ ಇರಕ್ ತಯಾರಿಲ್ಲ. ನೀವು ಹಿಂಗೆಲ್ಲ ಕಡೆ ನಿಮ್ ಭಗವಂತ ಕೊಟ್ಟಂತ ಜೀವನ ಎಳೆದಾಡ್ಕೊತ ಹೋದ್ರ ಹುಚ್ಚಿಗೆ ಸೀರೆ ಉಡಿಸಿದಂಗ ಆಗ್ತದ. ಜರ್ತಾರೆ ಸೀರೆ ಶರಗೂ ಗೊತ್ತಿಲ್ಲ, ಯಾವ್ದು ಎಲ್ಲಿ ಗಂಟು ಹೊಡಿದು ಗೊತ್ತಿಲ್ಲ, ಎಳ್ಕೊತ ಹೊಂಟೈತಿ. 50,000 ಸೀರೆ ಒಂದು ತಿಳಿಲಾರದ ಹುಚ್ಚಿ ಹೆಣ್ಮಗಳು ಉಡಿಸಿದ ಬಳಕ ಮಣ್ಣಾಗ ಕುಡ್ದತಿ, ಹೊಲಸಿನಾಗ ಕುಡ್ದತಿ, ಸೀರೆ ಕಿಮ್ಮತ್ತ ಗೊತ್ತಿಲ್ಲ. ನಾ ಹೇಳೋದು ತಿಳ್ಕೊರಿ, ಸೀರೆ ಕಿಮ್ಮತ್ ಗೊತ್ತಿಲ್ಲ. ಒಂದೇಳಕ್ಕೆ ಏನ ಮಾಡಿ ಸೀರೆ ಏನೋ ಚೆಲ್ಲಾಡಿ ಹೋದ್ರೆ ಇನ್ನೊಂದು ಸೀರೆ ತರಕ್ ಬರ್ತದ. ಅದ್ರ ಇದೇನು ದೇವ್ರು ಕೊಟ್ಟ, ಅವು ಅಪ್ಪ ಕೊಟ್ಟಾರ, ದೇವ್ರು ಕೊಟ್ಟಾನ. ಇದ ಒಂದೇಳಕ್ಕೆ ಏನೋ ಚೆಲ್ಲಾಡಿ ಅಕಸ್ಮಾತ್ ಅದು ಬಿದ್ದ ಹೋತಂದ್ರೆ 1000 ಕೋಟಿ ಕೊಡ್ತಾನಂದ್ರೆ ಸಹಿತ ಸಿಗಂಗಿಲ್ಲ. ಒಂದು ಮಾತನ್ನ ಸತ್ಸಂಗ 2ನೇ ಸ್ವಾಮಿಗಳು ಮಸ್ತ್ ಊಟ ಮಾಡಿ ದಕ್ಷಿಣ ತಗೊಂಡು ಅದ ಅನ್ನೋದು ಬೇಡ. 4 ದಿನ ಇದ್ದ ಬಳಕ 4 ದಿವಸ ನಾವೇನ್ರಿ ತಗೋಬೇಕು, ಒಳ್ಳೇದು. ಅದಕ್ಕೆ ಹೇಳ್ತಾರೆ ಜೀವನದಲ್ಲಿ ಎಲ್ಲವೂ ಮತ್ತೆ ಮತ್ತೆ ಸಿಗುತ್ತದ, ಅದರ ಮನುಷ್ಯ ಜನ್ಮ ಮಾತ್ರ ಒಂದೇ ಸಲ ಸಿಕ್ಕ. ಭೂಮಿ ನಮ್ಮ ಅಪ್ಪ ಕಳೆದಾನ, ಮಕ್ಕಳು ಚೆನ್ನಾಗಿ ಒಂದಿಷ್ಟು ದುಡಿದ ನೌಕರಿ ಬಿಸ್ನೆಸ್ ಏನಾರ ಮಾಡ್ರೆ ಅಪ್ಪ ಒಂದು 10 ಎಕರೆ ಕಳೆದಿದ್ದ ಅಪ್ಪ ಕೊಡದ, ಮಕ್ಕಳು 20 ಎಕರೆ ಗಳಿಸ್ಬೋದು. ಅಪ್ಪ ಒಂದು ಚಪ್ರ ಸಣ್ಣ ಮನೆಯಾಗಿದ್ದ, ಮಕ್ಕಳು ಇವತ್ತಿನ ದಿನ ಕಷ್ಟಪಟ್ಟು ದುಡಿದು ಮಾಡಿ ಹೊರ ಒಂದು ದೊಡ್ಡ ಬಂಗಲೆ ಕಟ್ಟಬಹುದು. ಅಪ್ಪ ಸೈಕಲ್ ಮ್ಯಾಗ ಕೂಲಿ ಮಾಡಕ್ ಹೋಗ್ತಿದ್ದ, ಮಕ್ಕಳು ಮೋಟರ್ ಸೈಕಲ್ ಕಾರ್ ತಗೋಬಹುದು. ಕಾರ್ ತೊಗೊಳಕ್ ಬರ್ತದ, ಮನಿ ಕಟ್ಟಾಕ್ ಬರ್ತದ, ಭೂಮಿ ಸೀಮೆ ಕಟ್ಟಾಕ್ ಬರ್ತದ, ಏನೆಲ್ಲ ತೊಗೊಳಕ್ ಬರ್ತದ. ಅದರ ಒಂದು ಮಾತು ಗೊತ್ತಿರ್ಲಿ, ಎಲ್ಲನೂ ರೊಕ್ಕ ಕೊಟ್ಟು ಗಳಿಸಾಕ್ ಬರ್ತದ, ಬೆವರು ಸುರಿಸಿ ಪಡ್ಕೊಳಕ್ ಬರ್ತದ. ಅದರ ಮನುಷ್ಯ ಜನ್ಮ ಒಂದೇ ಸಲ ಸಿಕ್ಕದ. ಒಮ್ಮೆ ಕೈಯಾದ ಕಸ್ಕೊಂಡು ಹೋಗ್ತದ ಮನುಷ್ಯನೇ, ಆಯ್ತು ಇನ್ನೊಮ್ಮೆ ಮನುಷ್ಯ ಜನ್ಮ ಇಲ್ಲ. ಮಾನವ ಜನ್ಮ ದೊಡ್ಡದು ದೊಡ್ಡದಯ್ಯ, ಮಾನವ ಜನ್ಮ ದೊಡ್ಡದು ದೊಡ್ಡದಯ್ಯ, ಮಾನವ ಜನ್ಮ ದೊಡ್ಡದು. ಆಣೆ ಮಾಡಲು ಬೇಡಿ ಹುಚ್ಚಪ್ಪಗಳೀರ, ಆನೆ ಮಾಡಲು ಬೇಡಿ, ಆನೆ ಮಾಡಲು
ಏನಂದ್ರ ಅವ್ರ ಕನ್ನಡನಾಗ, ಈ ಮನುಷ್ಯನ ಜನ ಭಾಳ ದೊಡ್ಡದೈತಿಪ್ಪ, ಈ ಮನುಷ್ಯನ ಜನ ಭಾಳ ಚಲೋ ಐತಿ, ದೇವ್ರು ಕೊಟ್ಟಂತ ಈ ಜನ್ಮವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ. ಕೋಟಿ ಕೋಟಿ ಕೊಟ್ಟರೆ ಸಹಿತ ಇನ್ನೊಮ್ಮೆ ಸಿಗಲಾರ್ದಂತ ಈ ಭಗವಂತ ಬಂಗಾರ ಅಂತ ಕೊಟ್ಟನಲ್ಲ, ಇದ್ರೊಳಗೆ ಏನೇನೋ ಕೆಟ್ಟ ಹಾಕ್ತೀವಿ, ತಂಬಾಕು ಹಾಕ್ತೀವಿ, ಶೆರೆ ಹಾಕ್ತೀವಿ, ಮಾಂಸ ಹಾಕ್ತೀವಿ, ಎಲ್ಲಿ ಶರೀರ ಮತ್ತು ಒಳಗೊಂದು ಮನಸ್ಸು ಐತಿ, ಹತ್ರ ಕಾಮ, ಕ್ರೋಧ, ಸಿಟ್ಟ, ನಂದ, ನಿಂದ, ಅಹಂಕಾರ, ದ್ವೇಷ. ದೇವ್ರು ಕೊಟ್ಟಂತ ಬಂಗಾರ ಅಂತ ಜನ್ಮ ಐತಲ್ಲ, ಇದನ್ನು ಊರು ಮುಂದಿನ ಪಂಚಾಯತಿ ತಿಪ್ಪಿ ಮಾಡಿದೀವಿ ನಾವು. ಪ್ರೈವೇಟ್ ತಿಪ್ಪಿ ಹೇಳಿಲ್ಲ, ಪಂಚಾಯತಿ ತಿಪ್ಪಿ ಯಾಕೇನಿ ಅಂತ ಯಾರು ಬೇವಾರಸ ಬೇಡದೆಲ್ಲನ ಚಲಿರ್ತ. ನಿಮ್ಮ ಪ್ರೈವೇಟ್ ತಿಪ್ಪಿ ಹಂಗಲ್ಲ, ಸಗಣಿ ಕಥ ಅದು ಇದು ಮಾಡಿ ವರ್ಷದ ಒಂದು 20 ಟ್ರ್ಯಾಕ್ಟರ್ ಕಥಾ ಮಾಡ್ತೀರಿ, ಅದು ಬೇರೆ. ಪಂಚಾಯತಿ ಇದಂದ್ರೆ ಅಲ್ಲಿ ತಗೊಳ್ಳೋಂಥದ್ದು ಏನೂ ಇರಂಗಿಲ್ಲ, ಕೂದಲ, ಒಡಕ ಬಾಟ್ಲಿ, ನಾಯಿ, ಹಂದಿನ ಮಕ್ಕೊಂಡಿರ್ತಾವ, ಅದ್ರಾಗ ಯಾವುದೋ ರಸ ಇರಂಗಿಲ್ಲ ತಿಪ್ಪ್ಯಾಗ. ನಾ ಹೇಳ ಗೊತ್ತ, ನಮ್ಮ ಮನಸ್ಸು ಹೆಂಗಾಗ್ಯದ, ಈ ಜೀವನ ಹೆಂಗಾಗ್ಯದ ಸ್ವಾಮೀಜಿ ಅಂದ್ರೆ, ಒಟ್ಟು ಅವ್ರದ್ದೊಂದಿಟ್ಟ, ಓನ್ಯಾನೊಂದಿಟ್ಟ, ಅಣ್ಣತಮ್ಮರದೊಂದಿಟ್ಟ, ಹತ್ತನ್ಯಾದೊಂದು ಒಟ್ಟು ಎಲ್ಲ ತಲೆ ಹಾಕೊಂಡು ಊರು ತಿಪ್ಪಿ ಮಾಡ್ಕೊಂಡು 4 ಮಂದಿನ ಬೇದ ಜಗಳ ಹಚ್ಚಿ ತಲೆ ಕೆರ್ಕೋತ ನಡು ಕಟ್ಟಿನ ಕೂತ. ಜಗತ್ನಾಗ ಎಲ್ಲಾ ಸಿಗ್ತದೆ, ಈ ಮನುಷ್ಯ ಜನ್ಮ ಸಿಗಂಗಿಲ್ಲ. ಮತ್ತೆ ಇನ್ನೊಂದು ತಿಳ್ಕೊಬೇಕು ನೀವು ಗೊತ್ತವ್ರ, ಈ ಮನುಷ್ಯ ಜನ್ಮ ಮಾಡೋದು ಹಿಂಗ ಗಟ್ಟಿ ಒಂದ ಕಡೆ ಉಳಿದತ್ತೆ ಅಂತಲ್ಲ. ಯಾವಾಗ ತಾಯಿ ಹೊಟ್ಟೆಗಿಂದ ನಾವು ಹೊರಗೆ ಬಿದ್ದ ಮೊದಲನೇ ಸಲ ಉಸಿರು ತಗೊಂಡಿವಲ್ಲ, ಉಸಿರಾಟ ಜೊತೆಗೆ ಬದುಕನ್ನುವಂಥ ಪ್ರವಾಹ ಯಾವಾಗಲೂ ಸಾಗ್ಯದ. ಕುಂತವ್ರು ಒಂದು ಮಾತು ತಿಳ್ಕೋರು ಎಲ್ಲರೂ, ನಿಮ್ಮ ಮನ್ಯಾಗ ಒಂದು ಪಣತಿ ಒಳಗೆ ಒಂದು ಬಟ್ಲು ಎಣ್ಣೆ ಹಾಕಿ ಚಂದ ಒಂದು ದೀಪ ಹಚ್ಚಿ ದೇವ್ರು ನಮಸ್ಕಾರ ಮಾಡ್ತೀರಿ. ಯಾವಾಗ ದೀಪ ಹೊತ್ತಿತ್ತಲ್ಲ, ಆ ಟೈಮ್ದೊಳಗೆ ಪಣತಿ ಒಳಗಿರುವಂಥ ಎಣ್ಣೆ ಕಡಿಮೆ ಆಗಕ್ಕೆ ಚಾಲು ಆಯ್ತು. 1 ತಾಸು ಹೆಚ್ಚು ಉರಿಬಹುದು, ಅದ್ರ ಒಂದು ಗೊತ್ತಿರಲಿ, ಹಚ್ಚಿದಂಥ ಪಣತಿ ಒಳಗಿಂದ ಎಣ್ಣೆ ಒಮ್ಮೆ ಮುಗಿಬೇಕಾಗ್ತದೆ. ಎಣ್ಣೆ ತೀರಿದ ಬಳಿಕ ದೀಪ ಒಂದಿನ ತಣ್ಣಗಾಗಬೇಕಾಗ್ತದೆ, ಅದು ನಿಸರ್ಗದ ನೇಮ. ಪಣತಿ ಒಳಗಿನ ಎಣ್ಣೆ ತೀರ್ಬೇಕಾಗ್ತದ, ಪಣತಿ ತೀರಿದ ಬಳಿಕ ಒಂದು ದಿನ ದೀಪ ಆರಬೇಕಾಗ್ತದೆ. ಅದ್ರ ಗೊತ್ತಿರ್ಲಿ ಮನುಷ್ಯನೇ, ಹೊರಗ ಪಣತೆ ಹಾಕಿದಂತ ಎಣ್ಣೆ ತೀರಿದ ಬಳಿಕ ಮತ್ತೊಂದು ಬಟ್ಲು ಎಣ್ಣೆ ಹೊಸಾಗಿ ಬರ್ತದೆ. ಅದ್ರ ದೇವ್ರು ಕೊಟ್ಟಂತ ಈ ಪಣತಿ ಒಳಗೊಂದು ಅವಿಷ್ಯ ಎಣ್ಣೆ ಐತೆಲ್ಲ, ಅವಿಷ್ಯ ಅನ್ನೋದು ಹೊಂಟ ಹೋಗಿ ಆತ್ಮ ಜ್ಯೋತಿನ ಬಿಟ್ಟು ಬೈಲಾದ ಬಳಿಕ ಇನ್ನೊಂದಿಟ್ಟು ಐಶ್ ಪಡ್ಕೊಂಡು ಬದುಕ್ತಾನಂತ ಹೇಳಕ್ಕಾಗಿಲ್ಲ ಮನುಷ್ಯನೇ. ಅದಕ್ಕೆ ನೀರ ಮೇಲಿನ ಗುರುಳಿ ಸ್ಥಿರವಲ್ಲೋ ಹರಿ, ಬಾಯಾರಿತು ಎಂದು ಎಷ್ಟು ಸುಂದರವಾದಂತ ಮಾತನ್ನು ಸಂತರ ಹೇಳ್ತಾರೆ. ಒಬ್ಬ ಅಕ್ಕನ ಮಗಳು ಮಾಡ್ಕೊಂಡಿದ್ದ, ಅಕ್ಕನ ಮಗಳು ಅಂತಾರೆ ಏನಂತಾರೆ, ಅಕ್ಕನ ಮಗಳು ಮಾಡ್ಕೊಂಡಿದ್ದ ಸೋದರ ಮಾವನ್ ಏನಂತಾರ ಏನೂ ಗೊತ್ತಿಲ್ಲ ಸ್ವಾಮಿಗಳಾಗಿ ಅದ ಅಂತರ್ಕರೆ ಸುಮ್ಮನೆ ಇವ್ರಿಗೆ ಅನ್ಸೂಸಲ್ಲ, ನನಗೆಲ್ಲ ಗೊತ್ತೈತೆ ಕರೆ. ಸುಮ್ ಸಹೋದರ ಮಾವ ಅಕ್ಕನ ಮಗಳು ಮಾಡ್ಕೊಂಡಿದ್ದ ಪಾಪ ಮನ್ಯಾಗ. ಆಕೆನ ಸಾಲಿ ಕಲಿತಿಲ್ಲ, ಯಾವ ಡಿಗ್ರಿ ಮಾಡಿಲ್ಲ, ನಿಧಾನ ಶಾಲಿ ಶಿಕ್ಷಣ ಬೇಡ್ರಿ, ಮನಿ ಶಿಕ್ಷಣ ಬೇಕಲ್ಲ. ಒಬ್ಬಕ್ಕೆ ಮಗಳ ಅದನ್ನ ಜೋಪಾನ ಮಾಡಿದ್ರಿ. ನಿಮಗೆ ಹೇಳ್ಬೇಕಾದ್ರೆ ಒಂದು ಮನೆ ಗುಂಡು ಕಲ್ಲಿತ್ತ, ಲಕ್ಕವನ್ ಗುಡ್ಡದ ಮೇಲೆ ಗುಂಡು ಕಲ್ಲುಗತ್ತೆ ಇತ್ತು, ಒಂದು ಮನೆ ಗುಂಡು ಮೋತಿ. ಒಂದು 4 ಮಕ್ಕಳು ಹಡಿತ್ರಿ, ಒಂದು ಎಮ್ಮಿಗಳ ಅವ ಆಕಳ ರೊಟ್ಟಿ ಬಡಿ ಕುಳ್ಳು ಬಡಿ ಮಾಡ್ಕೋತ ಒಂದು 4 ಮಕ್ಕಳು ಹಡ್ಕೊಂಡ್ ಅಲ್ಲೇ ಇದ್ರ ಪಾಪ ಮನ್ಯಾಗ. ಏನ್ ಹೇಳ್ರಿ ಪಾಪ ಪ್ರಾಣಿ ಇವ ಹೇಳ್ಬೇಕಾಕಿ. ಕೆಲವು ಮಂದಿ 2ರಾಗ 1 ಶಾಣೆ ಬೇಕಾರೆ, ಮತ್ತೆ 2 ಹುಚ್ಚಿದ್ರು ಮತ್ತೆ ಹುಚ್ಚರ ದವಾಖಾನೆ ಆಗ್ತೈತೆ. ಒಬ್ರ ಶಾಣೆ ಬಲ ಇತ್ತು, ಬಲ ಒಂದಿಟ್ಟು ಬಲ ಇತ್ತು, ಎಡ ಒಂದಿಟ್ಟು ಎಡಕ ಇತ್ತದ. ಹಿಂಗ ಮಾಡ್ಕೊತ ಒಂದು 25 ವರ್ಷ 30 ವರ್ಷ ಸಂಸಾರಿಗೆ ಎಳ್ಕೊತ ಬಂದಿದ್ದು ಪ್ರಾಣಿ. ತೋಟದಾಗ ವಸ್ತಿರೆ ಒಂದಿಟ್ಟು ಕಬ್ಬು ವಾದ, ಒಂದಿಟ್ಟು ದ್ರಾಕ್ಷಿ ಮಾರಾಟ ಮಾಡಿದ್ದ, ಅರಿಶಿನ ಮಾರಿದ ರೊಕ್ಕ ಬರುವಲ್ರಿ. ಊರು ಬಿಟ್ಟು 4 ಕಿಲೋಮೀಟರ್ ತೋಟ. ಮತ್ತು ರೊಕ್ಕ ಇಡುದು ಕಳ್ಳರ ಅಂಜಿಕೆ, ಯಾರೇ ಒಂದು ಮನಿ ಹೊಡಿಬೋದು, ಬಾಗಲ ಮರಿಬೋದು, ಅಂಜಿಕೆಲೆ ಮಾಡಿ ಸುರಕ್ಷಿತ ಇರ್ಬೇಕಂತ ಅರಿಶಿನ ಚಲೋ ಆಗಿತ್ತು, ದುಡ್ಡು ಬಂದಿದ್ದು. ಅದರಿಂದ ಬರೋತ್ನ್ಯಾಗ ಒಂದು ಟೆಂಪೋದಾಗ ಹಾಕೊಂಡ ಒಂದು 25-30 ಸಾವಿರ ಕೊಟ್ಟು ಒಂದು ಚಲೋ ತಿಜೋರಿ ತೊಗೊಂಡು ಬಂದು. ಏನಂತೀರಿ ನೀವು ಅದಕ್ಕೆ? ಟ್ರೇಜರಿ ಏನಂತೀರಿ?
ತಿಜೋರಿ ಟ್ರೇಜರಿ ಅಂತಾರಲ್ಲ, ತಿಜೋರಿ ತಗೊಂಡು ಬಂದ, ಟ್ರೇಜರಿ ತಿಜೋರಿ ತಗೊಂಡು ಬಂದ. ಪಾಪ ಏನ್ರಿ ಬಂಗಾರ ಬೆಳ್ಳಿ ರೊಕ್ಕ ಇಡೋದು ಸರ್. ಟೆಂಪೋದಾಗ ತಗೊಂಡು ಬಂದ, ಟೆಂಪೋದಾಗ ತಗೊಂಡು ಬಂದ. ತೊಡದಾನ ವಸ್ತಿ ಸಂಜೆ 4 ಗಂಟೆ. ಟೆಂಪೋದಾಗ ತಗೊಂಡ್ ಬಂದ ಗಾಡಿ ಆವಾಜ್ ಮಾಡಿತದ, ಗಾಡಿ ಆವಾಜ್ ಮಾಡಿದ. ಈಗ ಶರಗ ತೊಗೊಂಡು ಹೊಡ್ಕೊತ ಬಂದ್ರಿ. ಏನ್ ನೀರ್ ತಗೊಂಡ್ ಬಾ. ಆಕಿ ದೀಪ ಹಚ್ಕೊಂಡ್ ಯಾರು ಸ್ವಾಮಿಗಳು ಬಂದಿರತ್ತ ಬಂದ್ರು. 4 ಮಂದಿ ಕೂಡ ತೀಜೋರು ಇಳಿಸಿರು. ಹಾಕ ನೀವು ಒಳಕ್ಕೆ ಹೋಗಿ ಅಂದ. ಒಳಗೆ ತಗೊಂಡ್ ನಡಿ ಅಂದ. ನಟ್ ನಡು ಮನೆಯಾಗಿಟ್ರು. ಪಾಪ ಅದ ಹಳ್ಳ್ಯಾಗ ಏನೂ ಗೊತ್ತಿಲ್ಲ. ಕೀಲಿ ಕೈಯಾಗ ಕೊಟ್ಟು ತೆಗದ್ ನೋಡಣ. ಪಾಪ ತಿರುಗಿ ತೆಗದ್ ನೋಡ್ತು. ಅವ್ವ ಎಷ್ಟು ಚಂದ ಐತಿ ಯಾವ ಕೆಬ್ಬಿನ ಪೇಟಿಗೆ ಎತ್ತೋದು ತೀಜೋರಿ ಎಷ್ಟು ಚಲೋ ಐತಿ ಕೆಬ್ಬಿನ ಪೇಟಿ ಅಂದು. ನೀವು ಇಟ್ಕ ಸುಮ್ಕೊಂಡ್ಬೇಕಲ್ಲ. ಇಂದ ಮೋರ್ದೈತಿ, ಅದ್ರ ಪೂಜೆ ಮಾಡೋದೈತಿ. ಊರಾಗೆಲ್ಲ ಹಿರಿಯರ್ ಕರ್ಕೊಂಡ್ಬರ್ತಾನು. ಉಪ್ಪಿಟ್ಟ ಚಾ ಮಾಡು, ತೆಂಗಿನಕಾಯಿ ಸುರಿ, ಕುಂಕುಮ ಎಲ್ಲ 50 ಇಡು, ಉದ್ಕಡೆ ಹಚ್ಚು, ಬೈಣ್ಣೆ ಅಂತ. ಅದ ಟೆಂಪೋ ತಗೊಂಡ್ ಕಟಗೇರಿ ಊರಾಗ ಬಂದ. ಎಲ್ಲ ಓನೇನಾರು ಕುಡ್ಕೊಂಡ್ ಎಲ್ಲರ ಕೈಲಿ ಹಿರಿಯರ ಕೈಲಿ ಪೂಜೆ ಮಾಡ್ತಾವ. ಎಲ್ಲ ಕೂಡ್ಸ್ಕೋತ ಬರ್ಬಿಡ್ದ. ಸ್ವಲ್ಪ ಟೈಮ್ ಆತ್ರಿ. 5:30 5 ಗಂಟೆ ಆಗಿತ್ರಿ. ಇದ ಹೆಂಗ ಮಳಿ ಬತ್ತ ನೋಡ್ರಿ. ಏನ್ರಿ 5:30 ಆಗಿತ್ರಿ. ಅದ್ ಕೆಟ್ಟ ಬ್ಯಾಸಿ ಟೈಮ್ ರೀ. ಯಾಕಡೋ ಮೂಲ್ಯಾಗ ಇಳಿತ್ರಿ. ಇಟ ಮಾಡಿದ್ದು ಜೋರ್ಲೆ ಗಾಳಿ ಬಂದ, ಗಾಳಿ ಧೂಳಿ ಹನಿ ಮಳಿ ಬರತ್ತಲ್ರಿ. ಉಪ್ಪಿಟ್ಟೆಲ್ಲ ಮಾಡಿ ಇಟ್ಟಿಡು, ಚಾಕ್ ಇಟ್ಟಿದ್ರಿ. ಇಟ್ಟೆಲ್ಲ ಆಯ್ತಲ್ರಿ. ಜೋರ್ಲೆ ಗಾಳಿ ಮಳಿ ಬರಾಕಾಯ್ತು. ಬರೋ ಹೊತ್ನ್ಯಾಗ ಹೆಣ್ಮಗಳು ಏನು ಕೆಲಸ ಮಾಡ್ಲಿ ಗೊತ್ತಂತ ಬಡ ಬಡ ಇನ್ ರೊಟ್ಟಿನ ಮಾಡಾಕಿದ್ರು. ಅವ್ ಹೋಗಿದ್ದ. ಜೋರ್ಲೆ ಧೂಳು ಗಾಳಿ ಬಂದಾಗ ಬಡ ಬಡ ಹಿತ್ತಲಕ್ ಹೋದಳು. ಹಿತ್ತಲಾಗ ಒಂದ್ 20-30 ಬುಟ್ಟೆಗಟ್ಟ ಕುಳ್ಳು ಒನಿಸಿಟ್ಟಿಳು. ಹ್ಞೂ ಅನ್ರಲ್ಲ. ಒಂದ್ 20-30 ಬುಟ್ಟಿ ಕುಳ್ಳು ಒನಿಸಿಟ್ಟಿದ್ಳು. ಯಾಕೆ ಒಂದ್ ನಿಮಿಷ ವಿಚಾರ ಮಾಡ್ಲು. ಕುಳ್ಳಲ್ಲಿ ಬೆಚ್ಚ ಉಳಿಬೇಕು, ಒಟ್ಟ ತೊಯ್ಬಾರ್ದು. ಹಿಂಗ್ ಕೊರದ್ರ ಕಡ್ಡಿ ಹತ್ತಬೇಕು. ಹಿಂಗ್ ಚಲೋ ಕುಳಿಬೇಕಾದ್ರೆ ಎಲ್ಲಿಡುನು? ಎಲ್ಲಿಡು ಮತ್ತು ವಿಚಾರ ಮಾಡಿ ಹಿಂಗೇನು ಸೀರೆ ಶಾರಿ ಬಿಗಿದಳು ನೋಡ್ರಿ. 20 ಬುಟ್ಟಿ 30 ಬುಟ್ಟಿ ಎಲ್ಲ ಕುಳ್ಳು ತಂದು ಒಂದೊಂದು ಖಾನೆದಾಗ ಎಲ್ಲ ತುಂಬಿ ಮತ್ತೆ ಕೀಲಿ ಹಾಕಿ ಇವತ್ತಿ ಹಚ್ಕೊಂಡ್ ದೀಪ ಹಚ್ಕೊಂಡ್ ನಿಂತಳ್ರಿ. ಫುಲ್ ಆಯ್ತದ. ಏನ್ರಿ ತಿಜೋರಿ ನೀವು ಹೋಗದಿ. ಒಂದ್ 2 ಕಾಯಿ, ಒಂದ್ 4-5 ಹೂವಿನ ಹಾರ ತಗೊಂಡ್, ಬಾಳೆಕಾಯಿ ತಗೊಂಡ್ ಎಲ್ಲ ಬಂದ. ಊರ್ ಸ್ವಾಮಿಗಳ ಕಲೆ ಮಂತ್ರ ಹಾರಿಸಿ ಹಿರಿಯರೆಲ್ಲ ಕುಂಕುಮ ಹಚ್ಚಿ ಎಲ್ಲರೂ ಫೋಟೋ ತಗೊಂಡ್ ರೇಬೇನ್ ಕಟ್ ಮಾಡಿ, ಒಬ್ಬ ಊರ್ ಗೌಡಿದ್ದ ಅವ್ರ ಕಲೆ ಬರೋಬ್ಬರ ಕಿಲ್ಲಿಕ ಇನ್ನ ಚಾಲು ಇತ್ತು. ಹತ್ರ ಒಬ್ಬ ಬ್ಯಾನಂದ. ಎಂತ ಬನ್ನ ಅದ್ ಯಾರ್ದ ಇವಂದ ಅಲ್ಲ, ಏನು ತಿಜೋರಿ ಬನ್ನ. ಮತ್ತೊಬ್ಬ ಎಷ್ಟು ಚಲೋ ದೊಡ್ಡದೈತಿ. ಒಬ್ಬಂದ ಎಂತ ತಗಡ ಏನೆಲ್ಲ ಹಿಂಗ ಚರ್ಚೆ ಮಾಡ್ತಿದ್ರಿ. ಮತ್ತೊಬ್ಬಂದ ಮ್ಯಾಂಗೇನ ಹೇಳ್ತೀರಿ ಒಳಗಿನ ಸಿಸ್ಟಮ್ ನೋಡೋ ತೆಗಿಲ್ಲ ಅಂತ. ಸಿಸ್ಟಮ್ ನೋಡೋಣ ತೆಗಿಯಂದು ಕೂಡಲೇ ಏನು ಮನುಷ್ಯನ ಕೈಲಿ ಉದ್ಘಾಟನೆ ಮಾಡ್ಬೇಕಲ್ಲ. ಕೀಲಿ ಕೈಯಾಗಿ ತಿರುವ್ರಿ. ಹಿಂಗ ತಿರುವು ಜಗ್ಗಿರ್ರಿ. ಪಳ 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 ಎಲ್ಲ ಕೂಡ ಕಾಲಾಗಬೇಕು. ಅವ್ರ ಊರಾಣ ಹಿರಿಯರಂದ್ರೆ ಶಿವಪ್ಪ ಕುಳ್ಳು ಇಡಾಕ ತಿಜೋರಿ ತಂದಿದೆ ಅಂದ ಬಳಕಿನ ಬಂಗಾರ ಇಡಾಕ ಬಂಗಾರದ ತಿಜೋರ್ ತರ್ತೀನಪ್ಪ ಅಂದ್ರು. ಕೆಟ್ಟ ಅಪಮಾನ ಆತ್ರಿ. ಒಳಗೆ ಕುಳ್ಳು ತುಂಬಿದ್ರು. ಇವ್ರಿಗೆಲ್ಲ ಉಪ್ಪಿಟ್ಟ ಚಾ ಎಲ್ಲ ಮಾಡಿ ನಾಷ್ಟ ಮಾಡಿ ಕಳಿಸಿದ. ಬಾಂದ್ಗಳ ಶರಕೊಂದು ಏನಾತ್ ಹೊಡೆದ್ರ ಮತ್ತು 3 ಸುತ್ತಾಗಿ ತೆಳಕ್ ಅವು ನನ್ಯಾಗ ಬಡಿತಿ. ಕುಳ್ಳೆಲ್ಲಿ ಇಡ್ಬೇಕು ಗೊತ್ತಿಲ್ಲ. ಹೆಚ್ಚು ಕುಳಿತಾವ ತಿಟ್ಟಿನ ಎಂತಪ್ಪ ಅದಕ್ಕೆ ಬಡಿತಿ ಅಂದ. ನಿನ್ನ ಮಂಗ್ಯಾನ 30,000 ರೂಪಾಯಿ ತಿಜೋರಿ ಐತಿ. 8ನೇ ಕುಳ್ಳು ಶಗನಿ ಅಂತ ತಿಪ್ಪಿ ಮಾಡಿ ಅವು ಮತ್ತ ಇತರ ಏನ್ ಇಡ್ತಾರ. ನಿನ್ನ ಒಳಗೆ ಹಾಕಿ ಕೀಲಿ ಹಾಕ್ತಾರ. ನಾವು 20-40,000 ರೂಪಾಯಿ ಕಿಮ್ಮತ್ತಿನ ತಿಜೋರಿ ಒಳಗ ಮುತ್ತ ರತ್ನ ಬಂಗಾರ ಇಡ್ಬೇಕು ವಿನಃ ಕಸ ಇಡಾಕಲ್ಲ. ಹುಚ್ಚಿ ಹೇಳೋದ್ ಗೊತ್ತನ್ರಿ. ಹಂಗ ತಿಜೋರಿ ಒಳಗ ಕಿಮ್ಮತ್ತಿನ ವಸ್ತು ಇಡ್ಬೇಕು ವಿನಃ ಶಗನಿ ಕುಳ್ಳಲ್ಲಿ ಇಡಬಾರ್ದತ್ತ ಆಕಿ ಗೊತ್ತಿಲ್ಲ.
ಅಟ್ಟ ಕಿಮ್ಮತ್ತಿನ ತಿಜೋರಿ ಒಳಗೆ ಇದೆಲ್ಲ ಹೆಂಡಿ ಒಳಗೆ ತುಂಬಿತ್ತೆ ಹೆಂಗಸ. ಹಂಗ ಅದೊಂದು ತಿಜೋರಿ ಯಾಕೆ ತಿಳಿಲಾರದ ಕುಳ್ಳು ಒಟ್ಟಳು. ಹಂಗ ದೇವ್ರ ಅವ್ವಪ್ಪ ಕೊಟ್ಟಂತ ಇದೊಂದು ತಿಜೋರಿ ಐತೆಲ್ಲ. ಇದ್ರೊಳಗೆ ಭಕ್ತಿ, ಸಂಸ್ಕಾರ, ನಾಮಸ್ಮರಣೆ, ಒಳ್ಳೆ ವಿಚಾರ, ಗುರು ಕೊಟ್ಟಂತ ಒಳ್ಳೆ ಮಾತು ಒಳಗಿಡ್ಬೇಕು ವಿನಃ ಕಾಮ ಕ್ರೋಧ ಅನ್ನುವಂತ ಕೆಟ್ಟ ಕಸ ಒಳಗೆ ತುಂಬಿ ಆ ಹೆಣ್ಮಗಳು ತುಂಬಿದಂಗ ಕುಳ್ಳು ತುಂಬಿದಂಗ ಹೊಲಸೆಲ್ಲ ತುಂಬಿ ಇದನ್ನ ಊರು ತಿಪ್ಪಿ ಮಾಡಬಾರ್ದಪ್ಪ. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ಬಲು ದೊಡ್ಡದಯ್ಯ. ಸುಂದರವಾಗಿರುವಂತ ಈ ಮನುಷ್ಯ ಜನ್ಮವನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ. ಅದಕ್ಕಾಗಿ ನಾವು ಜಗತ್ತಿನಲ್ಲಿ ಎಷ್ಟು ಐಶ್ವಂತರಾಗಿ ಅನ್ನೋಕ್ಕಿಂತನೂ ಎಷ್ಟಿದ್ದೀವಿ ನಾವು, ಎಷ್ಟು ಖುಷಿಯಾಗಿದ್ದೀವಿ. ನಮ್ಮ ಸಂಪತ್ತ ಮನೆ ಏನೇನೋ ಅನ್ನೋಕ್ಕಿಂತನೂ ಎಷ್ಟೈತೆ ಅದರ ನಾವು ಹೇಗಿದ್ದೀವಿ. ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳೋದು, ಶರಣರಿ ಹಂಗ್ಯಾಕೆ ಬದುಕಿರಂದ್ರೆ ಬದುಕಿಗೆ ಬೇಕಷ್ಟ ಅನ್ನ ನೀರ ಉಳುಕ್ತೆಲ್ಲ ಭಗವಂತನಿಗಾಗಿ ನಾಮಸ್ಮರಣೆ. ಸಣ್ಣ ಸಣ್ಣ ವಸ್ತುಗಳ ಕಂಟಿನ್ಯೂ ಮಾಡಿ ಸಾರಿಸ್ಬೇಡ. ನನ್ನ ಕಡೆ ನೋಡ್ರಿ ಸಂತರು ಒಂದು ಮಾತನ್ನು ಹೇಳ್ತಾರೆ, ಒಂದೊಂದು ನಮ್ಮ ಮನುಷ್ಯನಾಗ ಬಂದಂತ ವಿಚಾರಗಳು ನಮ್ಮ ಜೀವನವನ್ನು ಕೆಡಿಸ್ತಾವ. ಗೊತ್ತೇ? ಒಂದೊಂದು ಜೀವನದಲ್ಲಿ ಒಂದು ಶರಣರು ಹೇಳ್ತಾರೆ, ಕಡುಲೋಪದಿಂದ ದುರ್ಗುಣ ಅನ್ಯ ಮುಂಟೆ ಒಡೆದಪವಾದದಿ ಮರಣ ಮೀನುಂಟೆ ಎಡಬಿಡದಿಹ ಸತ್ಯದಿಂ ತಪ ಮುಂಟೆ ಕೆಡಿಸದಿಪ್ಪ ವಿಮಾನದಿಂ ಧನ ಮುಂಟೆ. ನಿಜಗುಣ ಒಂದು ಮಾತನ್ನು ಹೇಳ್ತಾರೆ, ಕಡುಲೋಪದಿಂದ ದುರ್ಗುಣ ಅನ್ಯ ಮುಂಟೆ. ಲೋಭ ಅಂತಕ್ಕಂಥ ನಮ್ಮ ಜೀವನದಲ್ಲಿ ದುರ್ಗುಣ ಅಂದ್ರೆ ಗೊತ್ತೈತ್ರಿ, ಲೋಭ ಗುಣದಕ್ಕಿಂತನೂ ಸಹಿತ ದುರ್ಗುಣ ಮತ್ತೊಂದಿಲ್ಲ ಅಂತ ಹೇಳಿ ಶರಣರು ಸಂತ. ಕಡು ಲೋಭದಿಂದ ದುರ್ಗುಣ ಅನ್ಯ ಮುಂಟೆ. ನಮ್ಮ ಜೀವನದಾಗ ನೀವೆಲ್ಲ ರೈತರಿದ್ದೀರಿ, ಸಾದಾ ಕನ್ನಡ ಮಾತಿನಾಗ ನೀವು ಹೊಲ ಹಸನು ಮಾಡ್ಲಾರ್ದ ಬಿತ್ತಂಗಿಲ್ಲ, ಬಿತ್ತೀರಿ. ಹಂಗ ಮನಕಾಲ ಮಠ ಎಲ್ಲ ಕಸ ಕರಿಕಿ ಎಲ್ಲ ಹೊಲಸು ಭೂಮಿ ಆಗಿದ್ದು ಹಂಗ ತಗೊಂಡು ಕುರಿ ತಗೊಂಡ್ ಬಿತ್ತರೆ ಬಿತ್ತಂಗಿಲ್ಲ. ಹರಗತ್ತೀರಿ, ಕಸ ಕಟ್ಟಿ ತೆಗಿತೀರಿ, ರೆಂಟಿ ಕುಂಟಿ ಮಾಡ್ತೀರಿ, ಕಸ ತೆಗೆದು ಒಡ್ಡಿಗೆ ಹೋಗಿತೀರಿ. ಇಟ್ಟೆಲ್ಲ ಆದ ಬಳಕ ಭೂಮಿ ಸ್ವಚ್ಛ ಆದ ಬಳಕ ಆಮೇಲೆ ಚೆನ್ನಾಗಿ ಬೀಜಗಳನ್ನು ಊರಿ ಗೊಬ್ಬರ ಹಾಕಿ ಚೆನ್ನಾಗಿ ಅದರ ನೀರು ವ್ಯವಸ್ಥೆಯನ್ನು ಮಾಡ್ತೀರಿಲ್ಲ. ಹೊಲಸಿದ್ದಂತ ಭೂಮಿ ಒಳಗ ಚಲೋ ಬೆಳೆ ಬರೋದಿಲ್ಲ, ಹೊಲಸು ಭೂಮಿ ಒಳಗೆ ಚಲೋ ಬೆಳೆ ಬರೋದಿಲ್ಲ. ಭೂಮಿಯನ್ನ ಹಸನ ಮಾಡಿ ಆಮೇಲೆ ಹೇಗೆ ಬಿತ್ತಿರೋ. ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಗಬೇಕಾಗಿತ್ತಂದ್ರೆ, ನಿಮ್ಮ ಜೀವನದಲ್ಲಿ ತೃಪ್ತಿ ಸಿಗಬೇಕಾಗಿತ್ತಂದ್ರೆ, ಚಿಕ್ಕ ಬದುಕಿರ್ಲಿ ದೊಡ್ಡದಿರ್ಲಿ ಸಣ್ಣದಿರ್ಲಿ ಬದುಕಿನಲ್ಲಿ ಖುಷಿ ದೊರೆಬೇಕಾಗಿತ್ತಂದ್ರೆ, ಅದ ಒಂದಿಟ್ಟು ದೇವ್ರ ಭಕ್ತಿ ಇಟ್ಟ ಬಳಕ ಭಕ್ತಿಯಲ್ಲಿ ಭಗವಂತ ದೊರೆಬೇಕಾಗಿತ್ತಂದ್ರೆ, ಒಬ್ಬ ರೈತ ಹೊಲ ಹಸನ ಮಾಡಿ ಹಂಗ ಬಿತ್ತಾನಲ್ಲ, ಹಂಗ ನಮ್ಮ ಮನಸ್ಸು ಹಸನ ಮಾಡಿ ಜಗತ್ತಿನಲ್ಲಿ ಬದುಕಿದ್ದೇವೆ ಅಂದ್ರೆ ನಮ್ಮ ಚಿಕ್ಕದಾದಂತ ಗುಡಿಸಲು ಸಹಿತ ರಾಜವಾಡೆ ಆಗ್ತದೆ, ಅರಮನೆ ಆಗ್ತದೆ. ನಾವು ಮ್ಯಾಗ ಸ್ವಚ್ಛ ಮಾಡಾಕತ್ತೀವಿ ಹೇಳೋ ಗೊತ್ತಾತ. ಬಾರ್ಸಕ್ ಬಂದ್ರೆ ಬಾರ್ಸರಿ, ಮಗ್ಲ ನಾವು ನೋಡಿ ಬಾರಿಸ್ಬೇಡಿ. ಮಹೇಶನ ಸೋಮ ಅಟ್ಟಂಡಿದ್ನಿಲ್ಲ ನೋಡಿ, ಪಕ್ಕ ಇದ್ರ ಅನಿಸರ ಬಾರ್ಸ, ತಬಲ ಅಲ್ಲ ಚಪಾಳಿ ಬೇಡ ಹೇಳಿ ಬಾರಿಸ್ಕೊಂಡು ದೊಡ್ಡ ಗುರುಗೆ ನೋಡು. ಸಂತರ ಒಂದು ಮಾತನ್ನ ಹೇಳ್ತಾರೆ, ಏನಂತ, ಒಂದೊಂದೇ ಕಸ ಇಟ್ಟು ನಾವ್ ಯಾವಾಗ ಬಿತ್ತಂಗಿಲ್ಲ, ಕಸ ಭೂಮಿ ಕಸ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಬಿಡ್ತೀವಿ. ಹಾಗೆ ನಾವ್ ಮ್ಯಾಗೆಲ್ಲ ಸ್ವಚ್ಛ ಇದೀವಿ ಹೌದಿಲ್ಲ. ದಿನಕ್ಕೊಂದ್ಸಲ ಬ್ರಷ್ ಮಾಡ್ತೀವಿ, 2 ಸಲ ಸ್ನಾನ ಮಾಡ್ತೀವಿ, ತಲೆ ಸ್ವಚ್ಛ ಮಾಡ್ಕೊಳ್ತೀವಿ, ಸ್ನಾನ ಮಾಡ್ತೀವಿ, ಬಟ್ಟೆ ಇಸ್ತ್ರಿ ಹಾಕೋತೀವಿ, ಪರಸಿ ಒರೆಸ್ತೀವಿ, ಅಡಿಗೆ ಕಟ್ಟಿ ಒರೆಸ್ತೀವಿ, ಚಲೋ ಭಾಂಡಿ ಇದನ್ನ ಮಾಡ್ತೀವಿ, ಭಾಂಡಿ ಮೊಸರಿ ತಿಕ್ತೀವಿ, ಚಲೋ ಅಡಿಗೆ ಮಾಡ್ತೀವಿ, ಮಕ್ಕಳದೆಲ್ಲ ಚಲೋ ಇರ್ತದೆ, ಗಾಡಿ ಒರೆಸ್ತೀವಿ, ಎಲ್ಲ ಸ್ವಚ್ಛ ಮಾಡಿ. ಹೊಲಸದಾಗ ಮಕ್ಕೊಳಂಗಿಲ್ಲ, ಹೊಲಸರಿ ಹಾಕೊಳಂಗಿಲ್ಲ. ಊಟ ಮಾಡತ್ನಾಗ ಒಂದ್ ಸಣ್ಣ ಹಳ್ಳ ಬಂದ್ರೆ ನಡೆಯಂಗಿಲ್ಲ, ಒಂದ್ ಯಾರು ಕಸ ಬಿದ್ರೆ ಚಲ್ರಿ ಅಂತೀವಿ. ಮ್ಯಾಗಿಂದೆಲ್ಲ ಸ್ವಚ್ಛ ಮಾಡಕ್ ಕಲ್ತೀವಿ ನಾವು. ಮನಿ ಅಲ್ಲ, ಅಂಗಳ ಬಾಗಲ ಮನಿ ಕಟ್ಟಿ ಪರಸಿ ಬಾತ್ರೂಮ್ ಅರಿವಿ ಹಂಚಡಿ ಎಲ್ಲಾನು ಸ್ವಚ್ಛ ಮಾಡಕ್ ಕಲ್ತೀವಿ. ಆದ್ರೆ ಎಲ್ಲ ಸ್ವಚ್ಛ ಮಾಡೋದ್ರೊಳಗ ಯಾವ್ದನ್ನ ಸ್ವಚ್ಛ ಮಾಡೋದ್ರಿಂದ ಜೀವನ ಉದ್ಧಾರ ಆಗ್ತೈತ್ಲೆ ಅದನ್ನೊಂದ ಸ್ವಚ್ಛ ಮಾಡಕ್ ನಾವು ತಲೆ ಕೊಡುವಲ್ಲಿ.
ಮನೆ ಹಸನ ಮಾಡಿದೀವಿ, ಅಂಗಳ ಹಸನ ಮಾಡಿದೀವಿ, ಕಟ್ಟಿ ಹಸನ ಮಾಡಿದ್ವಿ, ಎಲ್ಲ ಹಸನ ಮಾಡಿದೀವಿ. ಅದ ಸಂತರ ಹೇಳ್ತಾನೆ, ನಿನ್ ಜೀವನ ಒಳ್ಳೇದಾಗಬೇಕಾಗಿತ್ತಂದ್ರೆ ಮನಿ ಅಂಗಳ ಬಾಗಲ ಸ್ವಚ್ಛ ಮಾಡಿದೆಯಲ್ಲ, ಹಸನ ಮಾಡಿದಿಲ್ಲ, ಹಂಗ ನಿನ್ನ ಮನುಷ್ಯನಾಗ ಒಂದಿಟ್ಟು ಕೆಟ್ಟ ಕೆಟ್ಟ ಕಸ ಆಯ್ತಿಲ್ಲ, ಸತ್ಸಂಗ ಮಾಡಿ ಮನಸ್ಸಿನ ಹೊಲಸ್ ತೆಗೆದು ಮನಸ್ಸು ಹಸನ ಯಾವಾಗ ಮಾಡ್ತಿಲ್ಲ, ಅವಾಗ ನಿನ್ನ ಜೀವನ ಕಲ್ಯಾಣ ಆಗ್ತದೆ. ಮನುಷ್ಯನೊಳಗಿರುವಂತ ಮಹಾದೇವನ ಕಾಣ್ಲಿಕ್ಕೆ ಬರ್ತದೆ. ಸಾಧನ ಅಂದ್ರೆ ಏನೂ ಅಲ್ಲ, ಮನಸ್ಸು ಹಸನ ಮಾಡೋದು. ಒಂದ ಒಳಗೆ ಉಳಿತಂದ್ರೆ ಸಹಿತ ಅದಕ್ಕೆ ಕೆಡಿಸ್ತದೆ. ಲೋಭ ಅಂತ ಹೇಳ್ತಾರೆ. ನಿಜಗೊಂಡ್ರೆ ಏನ್ ಹೇಳ್ತಾರೆ, ನಮ್ಮೊಳಗೆ ಒಂದು ಲೋಭ ಗುಣ ಅಂತ ಇರ್ತದೆ. ಆ ಲೋಭ ಗುಣ ಏನ್ ಮಾಡ್ತದೆ ಸ್ವಾಮೀಜಿ, ಒಂದ ಇದ್ರೆ ಒಂದ್ ಒಟ್ಟು ಸಿಟ್ಟ ಜೀವಂತ ನಮ್ಮನ್ನು ಹಾಳು ಮಾಡಿತು, ಓನ್ಯಾಗೂ ಜಗಳ ಹಾಕ್ತದೆ. ಬೆಂಕಿ, ದ್ವೇಷ, ಇನ್ನೊಬ್ರು ಚಲೋ ನೋಡಿದ ಕೂಡಲೇ ಒಟ್ಟು ಮಳ ಮಳ ಮಳ. ಆಸೆ ಒಟ್ಟು ಏನದೆಲ್ಲ ನಂಗ ಇರ್ಲಿ. ಕ್ರೋಧ ಒಟ್ಟು ಯಾವಾಗಲೂ ಮದ್ದಿನ ಬಿಸಿಲಿದ್ದಂಗೆ ನೆತ್ತಾಗ ಬೆಂಕಿ ಎತ್ತದಂಗೆ. ಇದು ಜೀವನ. ಇವನು ಅಳಿಯೋದು, ಇವನು ಕಳ್ಕೊಳ್ಳೋದೇ ಅಧ್ಯಾತ್ಮ ಸಾರ. ನಾವು ಮನೆ ಬಿಟ್ಟ ಸನ್ಯಾಸಿ ಇರಲಿ, ಮನೆಯಾಗ ಇದ್ಕೊಂಡು ನಾವು ಸಂಸಾರಿ ಇರಲಿ, ಇಬ್ಬರಿಗೂ ಮಾನವರನ್ನವ್ರಿಗೆ ಕಲ್ಯಾಣ ಆಗ್ಬೇಕಾಗಿತ್ತಂದ್ರೆ ಇದನ್ನೇ ಮಾಡ್ಬೇಕು ನಾವೆಲ್ಲರೂ. ಸ್ವಾಮೀಜಿ, ಲೋಭ ಅಂದ್ರೆ ಏನ? ಆಸೆ ಬೇರೆ ರೀ. ನೋಡಿದೆಲ್ಲ ಬೇಕು ಅನ್ನೋದು ಆಸೆ. ಲೋಭ ಗಳಿಸಿ ಇಟ್ಟಿರ್ತೀವಲ್ಲ, ನಾನೂ ಉಪಯೋಗ ಮಾಡಂಗಿಲ್ಲ, ಇನ್ನೊಬ್ಬರಿಗೂ ದಾನ ಧರ್ಮ ಮಾಡಂಗಿಲ್ಲ, ಹಂಗ ಗಂಟು ಕಟ್ಟಿ ಇಟ್ಟು ಅದನ್ನ ನೋಡ್ಕೋತ ಸಮಾಧಾನ ಪಡ್ತೀವಲ್ಲ, ಇದಕ್ಕೆ ಲೋಭ ಅಂತ ಹೇಳ್ತಾರೆ. ಈ ಒಂದು ಕಣಕಿ ಬಣಿವ್ಯಾಗ ನಾಯಿ ಮಕ್ಕೊಂಡಿರ್ತದೆ, ಕಣಕಿ ಬಣಿವ್ಯಾಗ ಬಿಸಿಲಾಗ ನಾಯಿ ಮಕ್ಕೊಂಡಿರ್ತದೆ. ನಾಯಿ ಕಣಕಿ ತಿತ್ತದನ್ರಿ? ಬಡಬಡ ಹೇಳಿ, ನಾಯಿ ಕಣಕಿ ತಿತ್ತದನ್? ಮತ್ ಒಂದ್ರೆ ಎಮ್ಮಿ ಬರ್ಕೊಟ್ಟತೆ, ಎಮ್ಮಿಗಳಿಗೂ ತಿನ್ಕೊಡಂಗಿಲ್ಲ, ಯಾರಿಗೂ ಬರಂಗಿಲ್ಲ, ತಾನೂ ಕಣಕಿ ತಿನ್ನಂಗಿಲ್ಲ, ಓವು ಅನ್ನೋದು ಬಿಡಂಗಿಲ್ಲ. ಅಂದ್ರೆ ಲೋಭಿ ಮನುಷ್ಯ ಅಂದ್ರೆ ಈ ಕಣಕಿ ಬಣಿವ್ಯಾಗ ಮಕ್ಕೊಂಡ ನಾಯಿ ಇದ್ದಾನ. ನಿಮ್ಮೂರಾಗ ಹಂಗಿಲ್ಲ ಅಂತ ತಿಳ್ಕೊಂಡು ಮಲ್ಲಯ್ಯನ ಐಸಿರಿ 9 ವರ್ಷ ಆಯ್ತು. ಸುಂದರವಾಗಿ ಕಾರ್ಯಕ್ರಮ ನಡೆದದ. ನೋಡಿ ಹೆಂಗ್ ನಡೆದ. ಕಟ್ಟಿಗೆರೆಗೆ ಎಷ್ಟು ಜಾತ್ರೆ, ಮೊನ್ನೆ ಲಕ್ಷ್ಮೀ ಜಾತ್ರೆ ತನಗುಡ್ದು ಮಲ್ಲಯ್ಯನ ಶುರುವಾತ. ಮತ್ ಹಂಗ ಮುಂದೆ ಬಸವೇಶ್ವರ ಜಯಂತಿ, ಶ್ರಾವಣ. ಇದು ಕಟ್ಟಿಗೆರೆ ಅಲ್ಲ, ಕಟ್ಟಿಗೆರೆ ಅಲ್ಲ, ಭಕ್ತಿಯಿಂದ ಬಾಳತಕ್ಕಂತ ಇದು ಕಟ್ಟಿಗೆರೆ ಅಲ್ಲ, ಇದು ಕೈಲಾಸ. ಕೈಲಾಸ ಅಂತ ತಿಳ್ಕೊಂಡಿವಲ್ಲ. ಸಂತರ ಬಹಳ ಸುಂದರ ಹೇಳ್ತಾರೆ. ಈ ಲೋಭ ಗುಣ, ತಾನು ತಿಂದಿಲ್ಲ, ಏನೊಬ್ಬರಿಗೆ ನೀಡಿಲ್ಲ, ಇಟ್ಟದೆಲ್ಲ ಇಟ್ಕೊಂಡು ಮನುಷ್ಯ ನುಸ್ತಾ ಅದ್ರ ಮೇಲೆ ಒಂದು ಆಸೆ ಇಟ್ಕೊಂಡು ಒಂದಿನ ಸತ್ತು ಹೋಗ್ತಾನೆ. ಈ ದುರ್ಗುಣ ಅಂತ ಹೇಳ್ತಾರೆ. ಎಂತಿಂತವ್ರು ದುರ್ಗುಣದಿಂದ ಬಾಳೆ ಬದುಕಿರಂತ ನಾವು ನೋಡ್ತೀವಿ. ಭಾರತ ದೇಶದಲ್ಲಿ ಸುಂದರವಾಗಿರುವಂತ ಪುರಂದರ ನಗರ ಅಂತ ಒಂದು ಊರು. ಅತ್ತನಿ ಅಂತೀವಲ್ಲ, 50-100 ಹಳ್ಳಿಗಳಿಗೆ ದೊಡ್ಡ ಪ್ಯಾಟಿ ಪುರಂದರ ನಗರ. ಆ ಪುರಂದರ ನಗರದಲ್ಲಿ ಒಬ್ಬ ದೊಡ್ಡ ಬಂಗಾರ ವ್ಯಾಪಾರಿ ಇದ್ದ, ಚಿನ್ನದ ವ್ಯಾಪಾರಿ. ಅವನ ಹೆಸರು ಕೃಷ್ಣಪ್ಪ ನಾಯಕ. ಈ ಕೃಷ್ಣಪ್ಪ ನಾಯಕನ 8-9 ತಲೆಮಾರು ಹಿಡ್ಕೊಂಡು, ಅವ್ರ ಅಜ್ಜ ಮುತ್ತಜ್ಜ ಅವರಪ್ಪ ಹಿಡ್ಕೊಂಡು 800-900 ವರ್ಷಗಳಿಂದ ಇವ್ರ ಮಣಿತನದಲ್ಲಿ ಈ ಬಂಗಾರ ವ್ಯಾಪಾರವನ್ನ, ಸರಾಪಿ ಅಂಗಡಿ ಇಟ್ಕೊಂಡು ಬಂಗಾರ ಮುತ್ತರತ್ನಗಳನ್ನ, ವಸ್ತು ಒಡವೆಗಳನ್ನ ಮಾಡಿ ಹಳಿದು ಹೊಸದು ಕೊಡೋದು ತಗೊಳ್ಳೋ ಮಾಡ್ತಕ್ಕಂಥ ದೊಡ್ಡ ವ್ಯಾಪಾರಿ ಮಣಿತನ. ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ನಿನ್ನೆಲ್ಲ ಅವ್ರ ಅಜ್ಜ ಮುತ್ತೆ ಹಿಡ್ಕೊಂಡು ಮಾಡ್ಕೊಂಡು ಬಂದಿದ್ರು. ಒಂದು ಎರಡನೇದು 100, ಈಗಿನ ಗತೆ ಕಾಂಪಿಟೇಷನ್ ಅವಾಗ ಇದ್ದಿದ್ದಿಲ್ಲ. 100 ಹಳ್ಳಿಯವ್ರು ಬಂದ್ರು ಸಹಿತ ಏನೋ ಒಂದ್ ಸಣ್ಣ ಮೊಮ್ಮಕ್ಕಳಿಗೆ ಒಂದು ಕಿವಿ ಚುಚ್ಚೋದಿರ್ಲಿ, ಒಂದ್ ಮೂಗಿನಾಗ ಒಂದು ಮೂಗುತಿ ತೋಳದಿರ್ಲಿ, ಇವನ್ ಅಂಗಡಿ ಮ್ಯಾಗ ಅವಲಂಬನೆಲ್ಲ ಇಲ್ಲೇ ಬರ್ತಿದ್ರು. ವ್ಯಾಪಾರ ಮಾಡ್ತಕ್ಕಂಥವ ಎಲ್ಲರೂ ಗಳಿಸಿ ಗಂಟು ಕಟ್ಟಿ ಇಟ್ಟವ್ರ ಇದ್ರು. ಅಗದಿ ಅವ್ರ ಅಪ್ಪನ ಕೈಯಾಗ 20-18 ವರ್ಷ ಕೈಯಾಗ ವ್ಯವಹಾರ ತಗೊಂಡಂತ ಈ ಕೃಷ್ಣಪ್ಪ ನಾಯಕ ಚಾತುರ, ಬುದ್ಧಿವಂತ, ಮಾತಿನಲ್ಲಿ ಚಾತುರ. ವ್ಯಾಪಾರಿಗಳು ಯಾವಾಗಲೂ ಬೆಲ್ಲ ಮಾರೋದು ನಮ್ಗೆ ಆಗ್ಲಿಕ್ಕೂ ಸಹಿತ ಮಾತ್ರ ಬೆಲ್ಲದಾಗಿರ್ಬೇಕು. ಕಿರಾಣಿ ಅಂಗಡಿ ನುಸ್ತಾ ಯಾವ ಗಿರಾಕಿ ಬಂದ ಸರಂಚತ್ತ ಪುಸ್ ಮಾಡಿರ್ಬೇಕು, ಅವ್ ಮುಂದಿನ ಅಂಗಡಿಗೆ ಹೋಗ್ತಾವ. ಕೆಲವು ಮಂದಿ ಇರ್ತಾರೆ, ಯಾಕೆ ಏನ ಹಿಂಗ್ ಮಾಡ್ತಿರ್ತಾರೆ ವ್ಯಾಪಾರಿಗಳು. ಅವಾಗ ಇದು ರುಚಿದೆ, ಬಹಳ ಚಂದ. ಹೊಟ್ಟೆನ ಹಳ್ಳ ಕರೆಯಂಗ ಮಾತಾಡ್ತಿದ್ದ. ಒಟ್ಟೊಂದು ಹಿಡಿದ್ರೆ ಗಿರಾಕಿ ಮಾಡ್ಲಾರ್ದು ಬಿಡ್ತಿದ್ದಿಲ್ಲ. ಕೋಟಿ ಆವಾಗಿನ ಕಾಲಮಾನದಲ್ಲಿ 2 ಎಕರೆ ಒಳಗೆ ವಾಡೆ ಇತ್ತಂತ ದೊಡ್ಡ ಮನೆ. 100 ಕೋಟಿ ಆಸ್ತಿಯನ್ನು ಗಳಿಸಿದ್ದ. ಹಿರಿಯರ್ಕಿಂತನೂ ಎಷ್ಟೋ ಪಟ್ಟು ಗಳಿಸಿರ್ತಕ್ಕಂಥ ಈ ತರ ನೋಡು ಕೃಷ್ಣಪ್ಪ ನಾಯಕ ಗಳಿಸಿದ್ದ. ಅದ್ರ ಒಂದು ಗೊತ್ತಿರ್ಲಿ, ಇದು ಗಳಿಕಿದ್ರು ಕೂಡ, ದೇವರು ಸಾಕಷ್ಟು ಕೊಟ್ಟರು ಕೂಡ
ಧರ್ಮ ಕಾರ್ಯಕ್ಕಾಗಿ, ದೇವರಿಗಾಗಿ, ಬಡವರಿಗಾಗಿ, ಸತ್ಕಾರ್ಯಕ್ಕಾಗಿ ಯಾರೋ ಕಷ್ಟದಲ್ಲಿದ್ದಾಗ ತನ್ನ ಕೈಲಿಂದ ಎಂದೂ ಅವನು ಸಹಾಯ ಮಾಡಿದ್ದಿಲ್ಲ. ಯಾಕ್ರಿ ಇಟ್ಟೆಲ್ಲ ದೇವ್ರು ಕೊಟ್ಟಿ ಅವ ಹಂಗ್ಯಾಕೆ ಮಾಡ್ತಾನ? ಅವ ಲೋಭಿ ಇದ್ದ. ಈ ಲೋಭ ಗುಣ ಹೇಳಿಲ್ಲ ಇರ್ಬೇಕು ಮನುಷ್ಯಗ ಜೀವನದಲ್ಲಿ. ಆದ್ರೆ ಯಾವ ಭೂಮಿಯೊಳಗೆ ನೀವು ಬದುಕ್ತಾ ಇದ್ದೀರಿ, ಕಟ್ಗೇರಿ ಅವ್ರಿಗೆ ಗೊತ್ತಿರಲಿ, ಈ ಭೂಮಿ ತಾಯಿ ನಮಗೆ ಎಷ್ಟು ಕೊಟ್ಟೈತಿ. ಒಂದಿನರೇ ಒಂದು ಸತ್ಕಾರ ಮಾಡತ್ ಹೇಳಿದ್ದೇನೆ ಹೇಳ್ರು. ಒಂದು ಕಾಳ ನೀವು ಭೂಮಿ ತಾಯಿ ಉಡ್ಯಾಗ ಹಾಕಿರ, ಕನ್ನಡ ನಿಮ್ಮ ಹಳ್ಳಿ ಮಾತಿನಾಗ ಹೇಳ್ತಾನೆ, ಒಂದು ಕಾಳು ಈ ಭೂಮಿ ತಾಯಿ ಉಡ್ಯಾಗ ಮನ್ನಾಗ ಒಂದು ಕಾಳು ಹಾಕಿರ 4 ತಿಂಗಳೊಳಗೆ ಒಂದು ಕಾಳಕ್ಕೆ 1000 ಕಾಳು ನಿಮಗೆ ಕೊಡ್ತೈತಿ. ಜಗತ್ನೊಳಗೆ ಯಾವ ಬ್ಯಾಂಕಿನ 8 ಬಡ್ಡಿ ಕೊಡ್ತಾವ, 9 ಬಡ್ಡಿ ಕೊಡ್ಬಹುದು. ಆದ್ರೆ ಒಂದು ಕಾಳು ತಗೊಂಡು 1000 ಕಾಳು ಕೊಡುವಂತ ಒಂದ ಬ್ಯಾಂಕ್ ಐತಿ, ಭಗವಂತನ ಬ್ಯಾಂಕ್. ಅದಕ್ಕೆ ಭೂಮಿ ತಾಯಿ ಅಂತ ನಾವು ಹೇಳ್ಬೇಕು. ನೀವೆಲ್ಲ ಹೇಳಿ ನೋಡು. ದೇವ್ರು ನಮಗೇನು ಕೊಟ್ಟ, ಇನ್ನೇನು ಕೊಡಬೇಕು ನನ್ನ ಹಂಗೆ? ದೇವ್ರು ನಮಗೇನು ಕೊಟ್ಟ? ಹುಚ್ಚದಿರಿ. ಬಿತ್ತಾಕ್ ಹೋಗುತ್ನ್ಯಾಗ ಒಂದೆರಡು ಮೆಕ್ಕೆಜೋಳ ಪಾಕಿಟ್ ತಗೊಂಡು ಹೋಗಿರ್ತೀವಿ. ಹೋಗುತ್ನ್ಯಾಗ ಒಂದು ಇಟ್ಕೊಂಡಿರ್ತೀವ ನೋಡ್, ಎಲ್ಲಿ ಹೋಗಿರಿ ನೋಡ್. ಹಿಂಗನ ಸ್ವಾಮಿಗಳು ಸಿಡ್ಕದಂತಾರೆ, ಸುಮ್ಮ ಕುಣಿತ ಚಂದನ ಕೀಟಿ ಕೀಟಿ ಒಟ್ಟು ಮಂಗಳಾರತಿ ಆಗುತ್ತ. ನೋಡ್ರಿ ನಾ ಒಂದು ಮಾತು ಹೇಳ್ತೇನೆ ಕೇಳ್ರಿ. ಹೊಲಕ್ಕೆ ನಾವು ಬಿತ್ತನೆ ಮಾಡಕ್ ಹೋಗುತ್ನ್ಯಾಗ ಒಂದು 4 kg ಒಂದೆರಡು ಮೆಕ್ಕೆಜೋಳ ಗೊಂಜಾಳ ಪಾಕಿಟ್ ತಗೊಂಡು ಹೋಗಿರ್ತೀವಿ ಮೋಟರ್ ಸೈಕಲ್ ಮೇಲೆ. ಹೌದಿಲ್ಲ? ಒಂದೆರಡು ಪಾಕಿಟ್ ಇಟ್ಕೊಂಡು ಹಿಂದೆ ಅವ್ರು ಕೂತಿರ್ತಾರೆ ಹೆಣ್ಮಕ್ಳು, ನೀವು ಗಾಡಿ ಹೊಡ್ತಿರ್ತಾನ, 2 ಪಾಕಿಟ್ ತಗೊಂಡು ಹೋಗಿರ್ತೀವಿ ಬಿತ್ತನೆ ಮಾಡಾಕ. ಆದ್ರೆ 4 ತಿಂಗಳಾದ ಬಳಿಕ ರಾಶಿ ಮಾಡ್ತೀವಲ್ಲ, ಮೋಟರ್ ಸೈಕಲ್ ಮ್ಯಾಗ ತರಂಗಿಲ್ಲ, 2 ಟ್ರ್ಯಾಕ್ಟರ್ ತುಂಬಿಕೊಂಡು 100 ಚೀರ್ ತರ್ತೀವಿ. ಭಗವಂತ ಕೊಟ್ಟಿಲ್ಲ ನಮಗ? ದೇವ್ರು ನಮ್ಗೇನು ಕೊಟ್ಟು ಇನ್ನೇನು ಕೊಡ್ಬೇಕು ಹೇಳ್ರಿ ನೋಡೋಣ. ದೇವ್ರ ಏನ್ ಕೊಡ್ಬೇಕು? ಒಂದು ಗಣಿಕೆ ಕಬ್ಬಕ್ಕೆ 4 ಕಣ್ಣು ಇರ್ತಾವ, ಒಂದು ಗಣಿಕೆಗೆ ಒಂದು 3-4 ಕಣ್ಣು ಇರ್ತಾವ. ಕಟ್ ಮಾಡಿ ಹಚ್ಚಿದ ಬಳಿಕ 5-6 ಕಬ್ಬಕ್ಕೆ ಒಂದೊಂದು ಕಬ್ಬ 8 kg ಇರ್ತದೆ, 1.5 kg, 2 kg ಇರ್ತದೆ. 15ರಿಂದ 20 ಗಣಿಕೆ ಇರ್ತಾವ. ಒಂದು ಕಣ್ಣಿಗೆ 20, 1.5 ಟನ್ನಿಗೆ 80ರಿಂದ 90 ಟನ್ನ. ಒಂದು ಭವಿಷ್ಯ ನಾವು ಬಿತ್ತಿ ಬಂದೇವಂದ್ರೆ ಚೀಲ ದೇವ್ರು ಕೊಟ್ಟಿಲ್ಲ ಹೇಳ್ರಿ ನೋಡಿ. ಇಲ್ಲಿಂದ 250-300 ಕಿಲೋಮೀಟರ್ ಅಚ್ಚಿ ಕಡೆ ರತ್ನಾಗಿರಿ ಇದೆ, ಕಟಗೇರಿ ಇಲ್ಲಿದೆ. ರತ್ನಾಗಿರಿ ಸಮುದ್ರದಾಗ ನೀರದಾವ. ಅಲ್ಲಿ ಆಗಿರ್ತಕ್ಕಂಥ ಸಮುದ್ರ ನೀರ ಮೇಘಾಗಿ ಆಕಾಶದಲ್ಲಿ ಬಂದು ಒಂದು 4 ತಾಸು ಮಳೆ ಬಿದ್ರೆ ಇಡೀ 20 ನಮ್ಮ ಹಳ್ಳಿಯಾಗೆಲ್ಲ ಎಲ್ಲ ಒಡ್ಡುಗಳು ತುಂಬಿ ಕೆರೆ ತುಂಬಿ ಹೊಳಿಗೆ ಮಹಾಪುರು ಬರ್ತತಿ. ಅಲ್ಲ, ಇದೆ ದೇವ್ರು ಮಾಡಿರ್ತಕ್ಕಂಥ ಚಮತ್ಕಾರ ಅಲ್ಲ ಹೇಳ್ರಿ. ಎಲ್ಲಿ ಸಮುದ್ರದ ಅಲ್ಲಿ ಪೈಪ್ ಹಾಕೊಂಡು ನಿಮ್ಗೆ ತರಕ ಆಗ್ತದೆ? ಇನ್ನೊಂದು ಮಾತು ಹೇಳ್ತೇನೆ, ಸಮುದ್ರದ ನೀರು ಉಪ್ಪು ಅದಾವ, ಮಳೆ ನೀರು ತೆಂಗಿನಕಾಯಿ ರುಚಿ ಅದಾವ. ಈ ಉಪ್ಪು ನೀರು ಫಿಲ್ಟರ್ ಮಾಡ್ರಿ ಯಾರು? ಅಷ್ಟು ವಜ್ಜಿ ನೀರು ಮ್ಯಾಗ ಹೊತ್ಕೊಂಡು ಬಂದ್ರೆ ಯಾರು? ಕೈ ಇಲ್ಲ, ಕಾಲಿಲ್ಲ, ಗಾಡಿ ಇಲ್ಲ, ಟ್ರ್ಯಾಕ್ಟರ್ ಇಲ್ಲ, ಹಿಂದೆ ಟ್ಯಾಂಕರ್ ಇಲ್ಲ, ಮ್ಯಾಗಿಂದ ತಗೊಂಡು ಬಂದು 1-2 ತಾಸು ಸುರಿಯೋದ ಬಳಕ ವರ್ಷದ ಗಂಜಿ ಭೂಮಿ ತಾಯಿ ನಮಗೆ ಬೇಡ ಕೊಡ್ತಾಳ. ಮಳಿರಾಯಿ ಸುರಿತಾನ, ಬಿಸಿಲು ಬೆಳಕ ಕೊಡ್ತಾನ, ಗಾಳಿ ತಂಪು ಮಾಡ್ತಾನ, ನಮಗ್ ಬೇಕಾದ್ದೆಲ್ಲ ಕೊಟ್ಟು ಸಹಿತ ಎಲ್ಲದರಾಗಿದ್ದು ಎಲ್ಲೋ ಮಾಯ ಆಗ್ಯದಲ್ಲ, ಅವನಿಗೆ ಮಲ್ಲಿಕಾರ್ಜುನ ಅವಂಗ ಮಹಾದೇವ ಅಂತ ಹೇಳ್ತಾರೆ ಜೀವನದಲ್ಲಿ. ಎಳೆ ನೆಮ್ಮದಾನ ಬೆಳೆ ನೆಮ್ಮದಾನ ಅದು ನೆಮ್ಮದಾನ ಸುಳಿದು ಬೀಸುವ ಗಾಳಿ, ಅದು ನೆಮ್ಮದಾನ ಎಳೆ ನೆಮ್ಮದಾನ ಬೆಳೆ ನೆಮ್ಮದಾನ.
ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ನಾವೇನೂ ತಂದಿಲ್ಲ, ಭೂಮಿ ಮ್ಯಾಗ ಬರುತ್ತನಾಗ ಏನೂ ತಂದಿಲ್ಲ, ಈ ಭೂಮಿ ಬಿಟ್ಟು ಹೋಗುತ್ತನಾಗ ಏನೂ ಒಯ್ಯಂಗಿಲ್ಲ. ನಾವು ನೀವು ಬರೋಕ್ಕಿಂತ ಮೊದಲು ಭಗವಂತ ಇದನ್ನೆಲ್ಲ ಮಾಡಿಟ್ಟು ನಾವು ಪರಮಾತ್ಮ ಅವನು ಭಗವಂತನ ಜಗತ್ತಿನಲ್ಲಿ ಬಂದು ಹೋಗ್ತಕ್ಕಂಥ ಯಾತ್ರಿಗಳು ನಾವೆಲ್ಲ. ನಾಲ್ಕೆಂಟು 9 ತಲೆಮಾರುಗಳಿಂದ ಆ ಮನೆತಂದವರೆಲ್ಲರೂ ಬಂಗಾರ ಮಾರಿ, ನಮ್ಮಂಗ ಹತ್ತಿ ಜೋಳ ಗೋಧಿ ಮಾರಲಿಲ್ಲ. ಮುದ್ರತ್ನಗಳನ್ನು ಬಂಗಾರವನ್ನು ಮಾರಿ ಕೋಟಿ ಕೋಟ್ಲೆ ಸಂಪತ್ತನ್ನು ಮಾಡಿದ್ರು ಸಹಿತ ಸತ್ಕರ್ಮಕ್ಕಾಗಿ, ಕಷ್ಟದಲ್ಲಿದ್ದವರಿಗೆ, ಸಮಾಜಕ್ಕಾಗಿ, ಬಡಬಗ್ಗರಿಗಾಗಿ ಒಂದಿಟ್ಟು ಕೊಡ್ಲಿಲ್ಲ. ನಮ್ಮಲ್ಲಿ ಏನು ಇರ್ತೈತೆಲ್ಲ ಇದ್ದುದ್ರೊಳಗೆ ಒಂದು ತುತ್ತು ಇನ್ನೊಬ್ರಿಗೆ ಹಂಚಿ ಖುಷಿ ಪಡುವುದಕ್ಕೆಲ್ಲ ಅದಕ್ಕೆ ದಾನ ಅಂತ ಹೇಳ್ತಾರೆ. ಪರಮಾತ್ಮ ನಿನ್ನ ನಿಸರ್ಗ ಐತಲ್ಲ, ಇದೆಲ್ಲವೂ ದೇವ್ರು ಕೊಟ್ಟದ್ದ. ಭೂಮಿ ನಾವು ಮಾಡಿಲ್ಲ, ನೀರು ನಾವು ಮಾಡಿಲ್ಲ, ಗಾಳಿ ನಾವು ಮಾಡಿಲ್ಲ, ಸೂರ್ಯ ಚಂದ್ರ ಮಾಡಿಲ್ಲ. ಹೇಳ್ರಿ, ಇದೆಲ್ಲ ಪರಮಾತ್ಮ ಕೊಟ್ಟ. ಅದಕ್ಕೆ ದೇವ್ರು ನಮಗೇನು ಕೊಟ್ಟಾರ? ಈಗ ಭಗವಂತ ಒಂದಿಟ್ಟು ಒಳ್ಳೇದನ್ನು ಹೇಳೋದು ಭಗವಂತ ನಮ್ಮ ಗುರುಗಳು ಆಶೀರ್ವಾದ ಮಾಡ್ಯಾರ ತಿಳ್ಕೊರಿ. ಅದೊಂದು ದೇವ್ರು ನನಗಿತ ಅಪ್ಪವ್ರು ಸಿದ್ದೇಶ್ವರ ನಡೆದಾಡ ದೇವ್ರ ಅಪ್ಪಗಳು ಗುರುಗಳು ನಮ್ಗೆ ಆಶೀರ್ವಾದ ಮಾಡ್ಯಾರ. ಇದೊಂದಿಟ್ಟು ಏನೋ ಹರಕ್ ಮುರಕ್ ಏನೋ ಇರಲಿ ಹೇಳಕ್ ಬರ್ತದೆ. ನಾವು ಒಟ್ಟು ಯಾರಿಗೆ ಹೇಳಂಗಿಲ್ಲ. ಬಾಗಲಾಗಿ ಒಳಗೆ ಒಬ್ಬ ಹೇಳವಂದ್ರೆ ನಾವು ಒಬ್ಬ ಕೂತು ಬಾರಿಸ್ರೆ ಯಾರು ಕೇಳ್ತಾರೆ? ನಾ ಇದನ್ನು ಬಾರಿಸಿದ ಒಳಗಿಟ್ಟು ಮಂದ್ಯಾಗ ಒಂದು 4 ಮಂದಿ ಹಿಂಗೆ ಮಾಡಿ ಖುಷಿ ಆಗ್ತದಲ್ಲ. ನನಗೆ ರೊಕ್ಕ ದಾನ ಮಾಡೋ ಶಕ್ತಿ ಇಲ್ಲ, ಭೂಮಿ ದಾನ ಮಾಡಕ್ ಬರಂಗಿಲ್ಲ, ಮೂತ್ರತ್ನ ದಾನ ಮಾಡಕ್ ಬರಂಗಿಲ್ಲ. ಒಂದು ಚಲೋ ಹಾಡು ನಿಮ್ಗೆ ಖುಷಿ ಆಗ್ತದೆ, 2 ಮಾತು ಹೇಳಿದ್ರೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ತದ. ಬಳಿಕ ದೇವ್ರು ನನಗೆ ಇದನ್ನು ಕೊಟ್ಟಾನಂದ್ರೆ ಇರೋ ತನನ ಇದನ್ನು ದಾನ ಮಾಡ್ಕೊತ ಹೋಗ್ಬೇಕು. ನನಗೆ ಅದನ್ನು ಕೊಟ್ಟಾನ, ನಿಮ್ಮ ರೊಕ್ಕ ದಾನ, ನಿಮ್ಮ ಭೂಮಿ ಇಶೀನು ಕೊಟ್ಟ. ನೀವು ಧರ್ಮ ಕಾರ್ಯಕ್ಕಾಗಿ ಯಾರು ಗೋಧಿ ಕೊಟ್ರೆ, ಅಕ್ಕಿ ಕೊಟ್ರೆ, ಬೆಲ್ಲ ಕೊಟ್ರೆ ನೀವು ಮಾಡ್ತೀರಿ. ಯಾರ್ಯಾರು ದೇವ್ರು ಏನೇನು ಕೊಟ್ಟ ಅದನ್ನು ಕುಡ್ಕೋತಿರ್ಬೇಕ್ರಿ, ಮುಚ್ಚಿಡೋದಲ್ಲ. ಇಟ್ಟು ತನ್ನ ಇಟ್ಟ ಬಟ್ಟಿ ಬರೀ ಏನೂ ಒಯ್ಯಂಗಿಲ್ಲ ಜೀವ. ಆದ್ರೆ ಕೃಷ್ಣಪ್ಪ ನಾಯಕನ ಪರಿವಾರದೊಳಗೆ ಅವ ಮನುಷ್ಯ ಬಹಳ ದೊಡ್ಡ ಶ್ರೀಮಂತಿದ್ದ. ಅದ್ರ ಒಂದಿಷ್ಟು ಯಾರಿಗೆ ದಾನ ಮಾಡ್ತಿದ್ದೆ. 26-28 ವಯಸ್ಸು ಬಂತು. ಆ ಪುರಂದರ ನಗರ ಸಮೀಪದಲ್ಲಿ ಚಿಕ್ಕದಾದಂತ ಒಂದು ಹಳ್ಳಿ, ಸುಸಂಸ್ಕಾರದಲ್ಲಿ ಬೆಳೆದಂತ ಒಂದು ಬ್ರಾಹ್ಮಣ ಪರಿವಾರ. ಆ ಪರಿವಾರದಲ್ಲಿ ಲಕ್ಷ್ಮಿ ಅನ್ನತಕ್ಕಂಥ ಒಂದು ಸುಂದರವಾದಂತ ಒಂದು ಹೆಣ್ಣು ಕನ್ಯಾ ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಾ ಸುಸಂಸ್ಕಾರದಲ್ಲಿ ಬಾಳಿ ಬದುಕ್ತಕ್ಕಂಥ ಸುಂದರವಾದಂತ ಬದುಕ. 10, 18, 20, 22 ವರ್ಷ ವಯಸ್ಸು. ತಾಯಿ ಕಲಿಸ್ತಾ ಇದ್ರು, ಮಗಳೇ ಗಂಡನೇ ದೇವರ, ಅತ್ತಿ ಮಾವನೇ ತಂದೆ ತಾಯಿ. ಹೆಣ್ಣಿನ ಜೀವನ ಒಂದು ಕಡೆ ಜನ್ಮ ತಾಳೋದು, ಇನ್ನೊಂದು ಮನೆಗೆ ಹೋಗಿ ಬದುಕಿರೋತನ ಬದುಕನ್ನು ಸವಿಸೋದು. ಸಮಾಜದಲ್ಲಿರುವಂತಹ ರೀತಿ ನೀತಿ ನೇಮ ನಿತ್ಯದಿಂದ ಭಗವಂತನ ಭಕ್ತಿ ಮಾಡ್ತಾ ಮನೆಗೆ ಸಂಸ್ಕಾರವನ್ನು. ಒಂದು ಮದುವೆ ಮಾಡೋದಂದ್ರೆ ಮನೆಯಾಗ ಬರುತ್ತೆ ಕಾಟ, ಏನಂತೀರಿ? ಒಂದು ಮದುವೆ ಮಾಡೋದಂದ್ರೆ ತಿಜೋರಿ ಕಾಟ, ದೊಡ್ಡ ದೊಡ್ಡ ಡೇಬಿ, ಸ್ಟೀಲ್ ಡೇಬಿ ತೊಗೊಂಡು ಮನೆ ತುಂಬ್ಕೊಳ್ಳೋದಲ್ಲ. ನೀವು 10 ಲಾರಿ ತಂದು ತುಂಬಿರೋ ಸಹಿತ ಏನು ಆಗಂಗಿಲ್ಲ. ಅದು ಒಂದು ಮನೆ ತುಂಬ್ಕೊಳ್ಳೋದಂದ್ರೆ ಇದಲ್ಲ. ಮನೆಗೆ ಒಳ್ಳೆ ಸಂಸ್ಕಾರ ಇದಂತ ಒಂದು ಮನೆ ಲಕ್ಷ್ಮಿ ಅಂತ ಒಂದು ಹೆಣ್ಣು ಮಗಳ ಮನೆ ಒಳಗೆ ತೊಗೊಂಡು ಬರೋದತ್ತಿಲ್ಲ, ಅದೇ ಒಂದು ಮನೆ ತುಂಬಿಸ್ಕೊಳ್ಳೋದು. ನಮ್ಮದು ಆ ಕಡೆ ಯಾರು ಲಕ್ಷ ಇಲ್ಲ. ಏನೇನು ಕೊಟ್ಟರು, ಎಟ್ಟೆಟ್ ಕೊಟ್ಟರು, ಬಂಗಾರ ಎಟ್ಟು ಹಾಕ್ಯಾರು, ಸ್ಟೀಲ್ ಡೇಬಿ ಬೆಟ್ಟ ಬೆಳ್ತಾನೆ ಡೇಬಿ ಬಾರಿಸ್ಕೊಟ್ಕೊಂಡು ಅವು ಎಂತ ಸೀರೆ ಕೊಟ್ಟಾರ. ಚಹಾ ಸೋಸೋ ಚಾನಿಗೆ ಆಗೈತಿ. ಈ ಮದುವೆ ಆದ ಬಳಿಕ ಒಟ್ಟವ ಮದುವೆ ವಾಸ್ತುಕ ಆದ ಬಳಿಕ ತೆಲಾಗೇನು ಹೊತ್ತವನಿಗೆಲ್ಲ ಚೀಟಿ ತಗೊಂಡು ಕೂತಿರ್ತಾವ. ಯಾರು ಏನೇನು ಕೊಟ್ರೆ ತಿಳ್ಕೊಂಡು ಆಚಿ ಕಡೆ ಕಿದ್ದಳೆ ಆಕೊಂದು ದೊಡ್ಡ ಪ್ಯಾಕಿಂಗ್ ಕೆಂಪು ಅಂಗಡಿಯಾಗ ಪ್ಯಾಕಿಂಗ್ ಮಾಡಿ ತಂದು ಕೊಟ್ರು. ಅವು ತಗೋರತ್ತೆ ಅಚ್ಚಿ ಕಡೆ ಅವನೇಕಿ ಇವ್ರ ಮನಿ ಈಗೆಲ್ಲ ರಾತ್ರಿ ಎಲ್ಲ ಉಚ್ಚಿ ನೋಡ್ರಿ. ಅವು ಮ್ಯಾಗ ನೋಡಕ ದೊಡ್ಡದೆಲ್ಲ ಹೂ ಕೊಟ್ಟಾಳು, ಒಳಗೆ ಸೀರೆ ಐತಿ, ಚಾ ಸೋಸು ಚಾಣಿ ಕೊಟ್ಟ ಸುಮ್ಮ ಹೂನ್ಬೇಕಲ್ಲ. ಮುಂದೊಂದು 2 ದಿವಸದಾಗ ಆಕೆ ಸೊಸೆ ಕೂಸಿತ್ತು, ಹಸಿರು ಕಾಗದ ಹಾಕ ಅವ್ರದ ಹಸಿರು ಕಾಗದ ಹಾಕಿ ಇದ್ರಾಗ ಪೋಲಿ ಮಾಡ್ಕೊಳ ಕೊಟ್ರು. ಆಕಿ ಖುಷಿ ಇತ್ರಿ, ತಿಳು ಹೋಗಿ ಗಟ್ಟಿ ಬರ್ತೈತೆ. ಆಕಿ ಚಂಜಿ ಮಾಡಿ ತೆಗೆದು ಹೋದಳು. ಹೋಗೋದು ನಮಗ ಕೊಟ್ಟಾಳಿಗೆ. ಮುಂದೊಂದು 4 ತಿಂಗಳಾಗ ಈಚಿ ಕಡೆ ಅವ್ರ ಬೋರ್ ಪೂಜೆ ಆಯ್ತು. ಆಕೆ ಅರಿಶಿನ ಒಂದು ಕಾಗದ ಹಾಕಿ ಮತ್ತೆ ಈ ಕಡೆ ಬತ್ತ. ಹಿಂಗ್ಯಾಂಗ ಮಾಡತ್ತಾಳಿಕೆ ಅಂತ ತಿಳ್ಕೊಂಡು ಈಕೆ ಎಲ್ಲ ಮಾಡಿಬಿಡದ
ಆಚೆ ಕಡೆ ಮನ್ಯಾಗ ಅವ್ರದ್ದು ಎಂದೋ ಒಂದೇನೋ ಮಾಡ್ರೆ ಮನೆಗೆ ದೇವ್ರಿಗೆ ಪರಡಿಗೆ ಬಿಡವ್ರದ್ದು. ಈಗ ಜಾಂಬಳಿಗೆ ಆಗದ ಹಾಗೆ ಒಟ್ಟು 3 ವರ್ಷದಾಗ ಪ್ಯಾಕಿಂಗ್ ಮಾಡಿ ಜಗ್ಗಾಡಿ ಹಾರದ ಸೀರೆ ಉಟ್ಕೊಳ್ಳಿಲ್ಲ ಇಬ್ರು. ಅದ್ರ ಈ ಮದುವೆ ಆಯರ್ ನೋಡ್ರಿ, ಈ ಮದುವೆ ಆಯರ, ಈ ವಾಸ್ತು ಶಾಂತಿ ಆಯರ್ ಇರ್ತಾವ. ಈ ಮದುವೆ ಆಯರ್ದಾಗ ನಮಗೂ ಕೊಟ್ಟಿರ್ತಾವ ಥೋಡೆ ಮಂದಿ ಶಾಲ್ ಅಂದ್ರೆ ಹ್ಞೂನ್ರಲೆ ಶಾಲೆ ಓದತ್ತೇನು ಪಕ್ಕ ತೆಲಿತಾನೆ ಎಳೆದ ಕೂಡಲೇ ಮೊಳಕಾಲ ಮುಂದೆ ಆ ಕಡೆ ಖಾಲಿನ ಬಿಜಾಪುರಕ್ಕೆ ಕೊಟ್ಟ ಅರ್ಧಾನೆ ಮೊಳಕಾಲ ತಗೊಂಡು ಬರ್ತೈತೆ. ಅದು ಎದಿ ಮ್ಯಾಗ ಗಟ್ಟಾರಿ ಕೊಯ್ ಅದಾವ ಕಾಲಿಗೆ ಕಡಿತಾವು. ಕಾಲ್ ಕಡೆ ಗಟ್ಟಿ ಮಾಡಿದ ಕೂಡಲೇ ಎದಿ ಮುಂದೆ ಈಚೆ ಕಡೆ ಹತ್ತನೇ ಮಡ್ಡಿನ ಶಾಲ ಪಕ್ಕ ಇಲ್ಲ. ಆ ಥರ ಈ ಮದುವೆಯಾಗ ಆಯರ್ ಮಾಡೋ ಕೆಲವು ಸ್ಪೆಷಲ್ ಬಂದಿರ್ತಾವ. ಈ ಮದುವೆಯಾಗ ಟೋಪಿಗೆ ಆಯರ್ ಮಾಡ್ತಾರೆ ಓದತ್ತೇನ್ರಿ? ಟೋಪಿ ತೆಲಿ ಮಸ್ತ್ ದೊಡ್ಡದೈತಿ ಕರೆ. ಬಿಜಾಪುರ ಗೋಳ್ಗು ಮುಡಿ ಮ್ಯಾಗ ಗುಬಿ ಕೂತಾಗಿ ಅರವಾರ ಕುಯ್ತು ನಾ ಹೇಳೋದು ಓದದೆ ತೆಲಿ ಮಸ್ತ್ ಐತಿ. ತೆಂಗಿನಕಾಯಿ ಐತಿ, ಒಬ್ಬರಿ ಕುಯ್ತದ ಪಕ್ಕ ಪೂರ್ಣ ಇಲ್ಲ. ಈ ಟೋಪ್ಗಿ ಬಿಡ್ರಿ, ತಾವೇಲ್ ಕೊಟ್ಟಿರ್ತಾರ ನೋಡ್ರಿ. ನಾ ಹೇಳೋದು ಟೋಪ್ಗಿ ಬಿಡ್ರಿ, ತೆಲಿ ಬಕ್ರೆ ಇರ್ಲಿ ತೆಲಿ ಮುಚ್ಚಲಿ ಏನ್ ಮಾಡ್ತಾರೆ, ಟೋಪ್ಗಿ ಬಿಡ್ರಿ ಟಾವೆಲ್ ಕೊಟ್ಟಿರ್ತಾರ. ಆ ಟಾವೆಲ್ ತಗೊಂಡು ಹಳದಾಗ ಯಾವಾಗ ಜಳಕ್ ಹೋಗ್ಬಾರ. ಟಾವೆಲ್ ತಗೊಂಡು ಹಳಕ್ ಜಳಕ್ ಹೋಗ್ಬಾರ್ದು. ಯಾಕಡೆ ಏನ್ ಮಾಡೋರು ಹೇಳ್ರಿ ನೋಡು, ಏನೂ ಮಾಡಕ್ ಬರಂಗಿಲ್ಲ. ಎಕಡೆ ಮುಚ್ಚಾಕ ಬರಂಗಿಲ್ಲ, ಈ ಕಡೆ ಇಲ್ಲ ಈ ಕಡೆ ಇಲ್ಲ. ಕಡುರೋಪದಿಂದ ದುರ್ಗುಣ ಅನ್ಯ ಮುಂಟೆ ಸುಸಂಸ್ಕಾರದಲ್ಲಿ ಬೆಳೆದಿರ್ತಕ್ಕಂಥ ಲಕ್ಷ್ಮಿ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಸಂಸ್ಕಾರ ಕೊಟ್ಟಿದ್ರು. ನಿಮ್ಮೆಲ್ಲರಿಗೂ ಗೊತ್ತಿಲ್ಲ. ಇಷ್ಟೆಲ್ಲ ಮಂದಿ ಕೂತೇರಿ ಒಂದ ಮಾತು ಹೇಳ್ತೇನೆ ನಾನು, ಕತೆಗೆ ಮುಂದೆ ಹೋಗೋನು. ನಮ್ಮ ಮಕ್ಕಳಿಗೆ ಅದೊಂದು ನೆನಪಿಟ್ಕೊರಿ. ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಬಾರ್ದಂತಲ್ಲ, ಎಲ್ಲರೂ ಕಲಿಸ್ಬೇಕು. ಬೆಂಗಳೂರಿನಾಗ್ರೆ ಕಲಿಸ್ರಿ, ಬೆಳಗಾವಿನಾಗ್ರೆ ಕಲಿಸ್ರಿ, ಅಥಣಿಯಾಗ್ರೆ ಕಲಿಸ್ರಿ. ನಮ್ಮ ಮಕ್ಕಳೆಲ್ಲ ಹಿಂಗ್ಯಾಕೆ ಆಗ್ಯಾವ, ಮನೆಗಳ ಪರಿಸ್ಥಿತಿ ಹಿಂಗ್ಯಾಕೆ, ನಮ್ಮ ಮುಂದೆ ಕುಡ್ದು ಅವು ಅಪ್ಪ ಯಾಕಾದ್ ಗೋನ್ ಯಾಕೆ ಹಾಕತ್ತ ಗೊತ್ತಂತೆ. ಅದಕ್ಕೆ ಏನಾಗೈತಿ, ಯಾರು ಮಾಡ್ಸ್ಯಾರ, ಯಾರು ಶನಿ ಐತೈತೆ, ಯಾರು ಲಿಂಬಿಕಾಯಿ ಹೋಗ್ದಾರ, ಹಂಗ್ಯಾಕೆ ಮಾಡತ್ತ. ತಾಯಿಗಳಿಗೆ ಒಂದು ಗೊತ್ತಿರಲಿ, ಅದು ನಿಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳಿಗೆ ಭಾಳ ರೊಕ್ಕ ಕೊಟ್ಟು ಕಿಮ್ಮತ್ತಿನ ಶಿಕ್ಷಣ ಕೊಡ್ಬೇಕು, ಅದ್ರ ಒಂದು ಮರಿಬೇಡ. ಶಿಕ್ಷಣ ಕೊಡ್ರಿ, ಅದರ ಸಂಸ್ಕಾರ ಜೊತೆಗೆ ಶಿಕ್ಷಣ ಕೊಡ್ರಿ. ಅವು ಅಂದ್ರೆ ಏನ, ಅಪ್ಪ ಅಂದ್ರೆ ಏನ, ಆಯಿ ಅಂದ್ರನ, ದೇವ್ರಂದ್ರನ, ಗುರುಗಳ, ನಮ್ಮ ಮಣಿತನ, ಕಷ್ಟ ಸುಖ ದುಃಖ ಇದನ್ನೆಲ್ಲ ಸಂಸ್ಕಾರ ಕೊಟ್ಟು ಸಾಲಿ ಕಲಿಸ್ರ ಅವ ಜಗತ್ನಲ್ಲಿ ಎಲ್ಲಿ ಹೋದ್ರು ಸಹಿತ ತಿರುಗಿ ಕಟ್ಟಿಗೇರಿ ನಮ್ಮ ಆಯಿ ಅಜ್ಜ ನಮ್ಮ ಅಪ್ಪ ದೊಡ್ಡಪ್ಪ ಅಂತ ತಿರುಗಿ ಬರ್ತಾವ. ನುಸ್ತಾ ಕಂಪ್ಯೂಟರ್ ಕಲಿಸ್ರ ಗುಬ್ಬೆ ಹಾರ್ದಂಗೆ ಹಾರ್ದು ಅಂದ್ರೆ ತಿರುಗಿ ಕಟ್ಟಿಗೇರಿ ಬರಂಗಿಲ್ಲವ, ಅಲ್ಲೇ ಒಂದು ಮದುವೆ ಮಾಡ್ಕೊಂಡು ಕೂತಿರ್ತಾವ. ಹ್ಞೂ ಅಂದ್ರಲ್ಲೇ ಏನ್ ನಮ್ದೇನು ಮನಿ ಐತೆ ನಿಮ್ಮದ ಹೇಳತ್ತಾನ ಹ್ಞೂ ಅನ್ರಿ. ಏನ್ ಟಿವಿ ಹಚ್ಚಿದಂಗ ಆಗೈತಿ ಏನ ಗುತ್ತಿಗೆ ಕೊಟ್ರಿ ನನಗೆ. ಶಿಕ್ಷಣ ಕೊಡ್ರಿ, ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಡ್ರಿ. 3 ವರ್ಷ ವಯಸ್ಸಿದ್ದಾಗಿಂದ ಅದೇನು ಹುಡುಗಿತ್ತಲ್ಲ ಲಕ್ಷ್ಮಿಗೆ, ತಾಯಿ ಸಣ್ಣ ವಯಸ್ಸಿನ ಹಿಡ್ಕೊಂಡವ್ರ ಮನೆಯಲ್ಲಿ ಭಕ್ತಿ, ಪೂಜಾ, ಪುನಸ್ಕಾರ, ನಾಮಸ್ಮರಣ, ಸಂತರು, ಪ್ರವಚನ, ಕೀರ್ತನ, ದಾನ, ಧರ್ಮ, ಗುರು ಸೇವೆ ಇದೆಲ್ಲ ಅವ್ರ ಮನೆತನದಲ್ಲಿತ್ತು. ಈ ಸಂಸ್ಕಾರ ಜೊತೆಗೆ ಬೆಳೆದಂತ ಈ ಮಗಳನ್ನ ಕನ್ಯಾದಾನ ಮಾಡ್ರಿ ಅಂತ ಕೇಳಕ್ ಬಂದ್ರೆ ಯಾರೇ ಸಾವುಕಾರ. ಒಬ್ಬ ಮಗ ಸಾವಿರಾರು ಕೋಟಿ ಆಸ್ತಿ, 100 ಊರಾಗ ದೊಡ್ಡ ಅಂಗಡಿ, ಕಿಮ್ಮತ್ತಿನ ಅಂಗಡಿ, ಭೂಮಿ ಸೀಮೆ ರಗಡದ ದೊಡ್ಡ ರಾಜವಾಡೆ ಅದ. ಮಗಳು ಸುಖದಾಗ ಹೋಗಲಂತ ತಿಳ್ಕೊಂಡು ಒಂದು ಶುಭವಾಗಿರ್ತಕ್ಕಂಥ ಮುಹೂರ್ತನ್ನ ನೋಡಿ, ತಾರಾ ಬಲಂತು ದೇವ, ಚಂದ್ರ ಬಲಂತು ದೇವ, ಶುಭ ಮುಹೂರ್ತೆ ಸಾವಧಾನ, ಶುಭ ಮುಹೂರ್ತೆ ಸಾವಧಾನ. ಸಾವುಕಾರ ಕೃಷ್ಣಪ್ಪ ನಾಯಕನ ಬಾಗಿಲು ಎದುರಿಗೆ ದೊಡ್ಡ ಮಂಗಲ ಮಂಟಪನ್ನ ಹಾಕಿ ದೊಡ್ಡ ದೊಡ್ಡವರನ್ನೆಲ್ಲ ಕರೆಸಿ ತಲೆ ಮೇಲೆ ಅಕ್ಷರ ಹಾಕಿ ಈ ಲಕ್ಷ್ಮಿ ಅನ್ನತಕ್ಕಂಥ ಕನ್ಯೆಯನ್ನ ಸ್ವೀಕಾರ ಮಾಡ್ತಾನೆ. ಅವನು ಮದುವೆ. ಅದ್ರ ಒಂದು ಗೊತ್ತಿರಲಿ, ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವನಿಗೆ. ನಮ್ಮ ಜೀವನದಲ್ಲಿ 2 ಎತ್ತುಗಳು ಒಂದೇ ಜೀವಾಗಿ ಹೆಗಲು ಕೊಟ್ಟು ಎಳೆದಾಗ ಒಂದು ಬಂಡಿ ಸಾಕ್ತದೆ. ಸತಿ ಅನ್ನೋದು, ಪತಿ ಅನ್ನೋದು 2 ಎತ್ತುಗಳಿದ್ದಂಗ ಈ ಪ್ರಪಂಚನೇ ಒಂದು ಬಂಡಿ. ಆ ಭಗವತ್ ನಾಮಸ್ಮರಣೆ ಮಾಡ್ತಾ ಸಂಸ್ಕಾರದಿಂದ ಒಂದು ಮನಸ್ಸಾಗಿ ಪ್ರೀತಿಯಿಂದ ಇಬ್ಬರು ಕೂಡ ಚೆನ್ನಾಗಿ ಸಂಸಾರ ಮಾಡ್ರೆ ಈ ಬದುಕಿನ ಬಂಡಿ ಸುಖವಾಗಿ ಸಾಕ್ತದೆ. ಒಂದಿನ ಹೋಗಿ ನಾವು ನಕ್ಕಿ ಶಿವನ ಪಾದ ಸೇರ್ತೀವಿ. ಇಲ್ಲ ಎತ್ತು ಎರಿಗೆ ಕೋನ್ ಕೆರಿಗೆ ಅಂತ ಒಂದು ಮನೆಗೆ ಆಯ್ತಂದ್ರೆ ನಿಮ್ಗೆ ಗೊತ್ತಿರಲಿ, ಎಲ್ಲ ಗೊತ್ತವ್ರಿ.
4 ಗೋಡೆಗಳ ಕೂಡಿಸೋದೇ ಮನೆ ಅಲ್ಲ. ನಾ ಹೇಳೋದು ಗೊತ್ತೈತಲ್ಲ, 4 ಗೋಡೆಗಳ ಕೂಡಿರೋದೇ ಮನೆ ಅಲ್ಲ. 4 ಗೋಡೆಗಳ ಒಳಗಿರುವಂತ 4 ಮನಸ್ಸುಗಳು ಒಡಿಲಾರ್ದ ಕೂಡಿರ್ತೀವಲ್ಲ, ಅದಕ್ಕೆ ಮನೆ ಅಂತ ಹೇಳ್ತಾರೆ. ನಾವು ಕಟ್ಟಿದ ಮನೆಗೆ ಒಂದಿಟ್ಟು ಬಿರುಕು ಬಿಡ್ತಂದ್ರೆ ಮತ್ತೆ ಇಂಜಿನಿಯರ್ ತಂದು ಮತ್ತೆ ಗಾಡಿ ಕೆಡಿ ಅಥವಾ ಸಿಮೆಂಟ್ ತುಂಬಿ ಗಾಡಿ ಪ್ಯಾಕ್ ಮಾಡಕ್ ಬರ್ತೈತಿ. ದೊಡ್ಡ ಬಾಗಲ ಹಚ್ಚಿ ದೊಡ್ಡ ಮನೆ ಕಟ್ಟಿ ಚಂದ ಬಣ್ಣ ಹಚ್ಚಿ ಹರಿಯಾಣ ಚಂದಾಗ 4 ಮಂದಿ 4 ಸಲ ಜಗಳ ಮಾಡ್ತಿದ್ದೀವಂದ್ರೆ ಆ ಮನೆ ಏನ್ ಮಾಡೋದು? ಮನುಷ್ಯನೇ ಮನಿ ಕಟ್ಟಾಕ್ ಹೋಗ್ಬೇಡ, ಮನಿ ಕಟ್ಟೋಕ್ಕಿಂತ ಮೊದಲು ಮನಸ್ಸು ಕಟ್ಟು. ನಾ ಹೇಳೋದು ಗೊತ್ತು, ನಾ ಭಗವದ್ಗೀತೆ ಹೇಳಂಗಿಲ್ಲ, ನಂಗೆ ಬರಂಗಿಲ್ಲ. ದೊಡ್ಡ ದೊಡ್ಡ ಶಾಸ್ತ್ರ ಹೇಳಂಗಿಲ್ಲ. ಅದ್ರ ಒಂದು ಗೊತ್ತಿರ್ಲಿ ಮೆಲ್ಲರಿಗೆ, ಏನ ಮನಿ ಕಟ್ಟೋದು ಸ್ವಲ್ಪ ಲೇಟ್ ಆಗಲಿ, ಮನಿ ಕಟ್ಟಬೇಡ, ಮೊದಲು ಮನಸ್ಸು ಕಟ್ಟಿ. ಕಟ್ಟಿಗೆರೆ ಯಾರು ಗೊತ್ತಾತಲ್ಲ, ಮನಿ ಕಟ್ಟಬೇಡ, ಮೊದಲು ಮನಸ್ಸು ಕಟ್ಟಿ. ಮನಸ್ಸು ಕಟ್ಟಿದ ಬಳಕ ಮನಿ ಕಟ್ಟೋದು ಬಹಳ ಕತ್ತಂಗಿ. 10 ಮನಿ ಕಟ್ಟಾಕ್ ಬರ್ತೈತಿ. ಮನಸ್ಸ ಒಳದಿದ್ದು ಅಂದ್ರೆ ಒಂದು 4 ಗಳ ಹಾಕಿ ಮ್ಯಾಗ ಒಂದೇ ಹಾಕಿ ಒಂದು ಗುಡಿಸಲ ಹಾಕಕ್ ಬರಂಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಕೃಷ್ಣಪ್ಪ ನಾಯಕ ಮದುವೆ ಮಾಡಿಕೊಂಡ, ಅತಿ ಸಂಸ್ಕಾರದಲ್ಲಿ ಇರುವಂತ ಲಕ್ಷ್ಮಿ ಬರುವಂತ ಪ್ರಸಂಗ. 5 ದಿನ ಬಂದು ನಿಂತು ಹೋದ. ಹೋಗಿ 2ನೇ ಸಲ ಬರ್ತಲ್ಲ, ಮನಿ ದೇವ್ರು ಮಾಡಿ 2ನೇ ಸಲ ಬರುವಂತ ಪ್ರಸಂಗ. ಎಂದೂ ದಾನ ಧರ್ಮ ದೇವ್ರ ಅಂತಂದ್ರೆ ಕಿವಿಲಿ ಕೇಳಾರ್ದ ಮನುಷ್ಯನ ದೊಡ್ಡ ಮನೆಯಾಗ ಯಾವಾಗ್ಲೂ ದೇವ್ರ ಭಕ್ತಿ ಮಾಡ್ಕೊತ ಬದುಕುವಂತ ಒಂದು ಹುಡುಗಿ ಬಂದ ಬಳಕ ಆಕಿ ಬಾಳವೆ ಹೆಂಗಾಗ್ತದೆ ನೀವು ನೋಡ್ಬೇಕಲ್ಲ. ಎಂದು ಯಾರಿಗೂ ಏನೋ ಕೊಟ್ಟವ್ರಲ್ಲಿ ಇವ್ರು ಒಂದೊಂದು ಊರಾಗ ಇರ್ತಾವ, ಕೆಟ್ಟ ಜಿಪ್ಪುನು ಇರ್ತಾವ. ಯಾವ ಅತ್ತಿ ಮನೆಗೆ ಹಳೆ ಬಂದಿದ್ದ, ಅತ್ತಿ ಮನೆಗೆ ಹಳೆ ಗೊತ್ತೇನೆ. ಮೊದಲನೇ ಸಲ ಬರ್ತಾರ ಗೊತ್ತೇನೆ. ಮೊದಲನೇ ಸಲ ಬಂದಾಗ ಪೋಲಮ್ ಹೆಂಗಿರ್ತೈತಿ, ನಾವು ನಿನ್ನಿಂದ ಪೋಲಮ್ ಚಲೋ ನಡೆದೈತಿ. 1 ತಿಂಗಳು ಹೋಗಿದ್ರೆ ಮುಂದೆ ಹೆಂಗ ಅದು ಗೊತ್ತಿಲ್ಲ. ಸ್ವಲ್ಪ ನಗಿ ಮಾಡ್ತಾನೆ ಸಾವು. ಕಟ್ಟಿಗೆರೆ ಅಂದ್ರೆ ಅದಕ್ಕನ ಕೈಲಾಸ. ಮೊದಲನೇ ಸಲ ಹಳೆ ಬಂದ ಭಾಳ ಚಂದ ಪೋಲಿ ಮಾಡ್ತಾರೆ. ಆದ್ರೆ ಅವ್ ಕಟ್ಟು ಜಿಪ್ಪುನಿದ್ದು. ಒಂದು ಊದಿನ ಕಡ್ಡಿ 9 ತಿಂಗಳು ಹಚ್ತಿತ್ತು ಅದು ಮುದುಕಿ. ಹಂಗೆ ಸ್ವಾಮಿಗಳು ಕೇಳಬೇಡ, ಅದೇನ್ ದೊಡ್ಡ ಮಾತ. ಹಚ್ಚುದು 3 ಸಲ ಬೆಳಗು ಮತ್ತೆ ಬೇಗ ಮುಗಿಸಿಡು, ನಾಳೆ ಮತ್ತೆ ಹಚ್ಚಾಕ್ ಬರ್ತಾರೆ ಅಂತವ್ರ ಮನೆಯಿಂದ ನಮ್ಮ ಕಟ್ಟಿಗೆರೆ ಹುಡುಗ ಮದುವೆ ಮಾಡ್ಕೊಂಡಿದ್ದ. ಇವ್ರು 100 ಎಕರೆ ಜಮೀನ, ದ್ರಾಕ್ಷಿ ಅರಿಶಿನ ಕಬ್ಬ ದಿನ ಇವ್ ಹಾಲು ಕುಡಿಯಾವ, ಗ್ಲಾಸ್ ಬಡ್ಡಲೆ ತುಪ್ಪ ತಿಂದು ಪೈಲ್ವಾ ನೀವು ಅಂತ ಕೆಟ್ಟ ಜಿಪ್ಪಿದ್ದು, ಅವು ಜಿಪ್ಪುನಿದ್ದು ಕೆಟ್ಟ ಅಂತವ್ರ ಮನೆಯಿಂದ ಒಂದೇ ಹೆಣ್ಣು ಅದು ಮಾಡ್ಕೊಂಡಿದ್ದು. ಅವು ಹೇಳಿ ಕಳಿಸಿರ್ತಮ್ಮ ಹೋಗಿ